ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಪಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದುಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಊರಿನವರು, ನಮ್ಮ ನಾಡಿನವರು, ಉಡುಪಿ ಜಿಲ್ಲೆಯ ಅತ್ರಾಡಿಯ ಉಮಾ ಮಹೇಶ್ವರಿ ಮೇಡಮ್ ಅವರು. ಸಂಗೀತ ಶಿಕ್ಷಕಿ ಆಗಿ ಸಂಗೀತ ಗಾಯಕಿಯಾಗಿ ಕೂಡ ಪರಿಚಯಿಸಲ್ಪಟ್ಟಂಥ ಕಲಾವಿದೆಯವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಸ್ವಾಗತ. ಅದೇ ರೀತಿ ಮೇಡಮ್, ಹಿರಿಯರು ತಾವು ಸಂಗೀತ ಶಿಕ್ಷಕಿಯಾಗಿ ಮತ್ತು ಶಿಕ್ಷಕಿಯಾಗಿ ಇದರಲ್ಲಿ ಶಾಲೆಯಲ್ಲಿ ಕೂಡ ಶಿಕ್ಷಕಿಯಾಗಿ ತಾವು ಗಣಿತ ಮತ್ತು ವಿಜ್ಞಾನ ಶಿಕ್ಷಕಿಯಾಗಿ ಬಹಳಷ್ಟು ಹೆಸರು ಮಾಡಿದವರು, ಸಂಗೀತ ಶಿಕ್ಷಕಿಯಾಗಿ ಹೆಸರು ಮಾಡಿದವರು ಮತ್ತು ಹಲವಾರು ಸಮಾಜ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ನಿಮ್ಮ ಒಂದು ಪರಿಚಯವನ್ನು ನಮಗೆ ಅಂದರೆ ಮಾಡಿದ್ದು ಬಹಳ ಖುಷಿಯಾಗ್ತದೆ. ಅದೇ ರೀತಿ ನಿಮ್ಮ ಬಗ್ಗೆ ತಿಳಿಯಲು ಬಹಳ ಕುತೂಹಲ ನಮಗಿದೆ. ಹಾಗೆ ಮೊದಲಿಗೆ ನಿಮ್ಮ ತಂದೆ ತಾಯಿಯವರು ಮತ್ತು ಬಗ್ಗೆ ತಿಳಿಸಿ, ನಿಮ್ಮ ಹುಟ್ಟೂರಿನ ಬಗ್ಗೆ ತಿಳಿಸಿ. ನಮ್ಮ ಹುಟ್ಟೂರು ಪಕ್ಕದ ಜಿಲ್ಲೆ ಕಾಸರಗೋಡು, ಅಂದರೆ ಈಗ ಕೇರಳಕ್ಕೆ ಸೇರಿಸಲ್ಪಟ್ಟಂತಹದ್ದು. ಮೊದಲು ನಮ್ಮ ಕರ್ನಾಟಕದ ಒಂದು ಭಾಗವೇ ಆಗಿದ್ದ ಗಡಿನಾಡ ಕನ್ನಡಿಗರು. ಅಲ್ಲಿಯ ಕಾಸರಗೋಡು ತಾಲೂಕು, ಕಾಸರಗೋಡು ಜಿಲ್ಲೆಯ ನೀರ್ಚಾಲಿನ ಸಮೀಪದಲ್ಲಿ ನಿಡುಗಳ ಅಂತ ನನ್ನ ತಾಯಿ ಮನೆಯ ಹೆಸರು. ತಂದೆ ದಿವಂಗತರು ಗೋಪಾಲಕೃಷ್ಣ ಭಟ್, ತಾಯಿ ಭುವನೇಶ್ವರಿ ಅಮ್ಮ ಅವರು. ಅಲ್ಲಿಯ ಪಕ್ಕದಲ್ಲಿಯೇ ನಮ್ಮ ಶಾಲೆ ಕಿಳಿಂಗಾರು ಶಾಲೆ, ಲೋವರ್ ಪ್ರೈಮರಿ, ಏಡೆಡ್ ಲೋವರ್ ಪ್ರೈಮರಿ ಸ್ಕೂಲು ಕಿಳಿಂಗಾರು. ನಮ್ಮ ಇಡೀ ಊರಿಗೆ ಅದೊಂದು ಬಹಳ ಒಂದು ಉತ್ತಮವಾದ ಶಾಲೆ. ಈಗಲೂ ಇದೆ, ಆ ಶಾಲೆ ಇದೆ. ಆ ಶಾಲೆಯಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಆಯಿತು. ಮನೆಯು ಕೂಡ ಅವಿಭಕ್ತ ಕುಟುಂಬ ನಮ್ಮದು. ನಮ್ಮ ಮನೆಯಲ್ಲಿ ಸುಮಾರು 25ರಿಂದ 30 ಜನರವರೆಗೆ ನಮ್ಮಲ್ಲಿ ಅವಿಭಕ್ತ ಕುಟುಂಬ. ತಂದೆ, ದೊಡ್ಡ ತಂದೆ ಮಗ, ಅಣ್ಣನ ಮಕ್ಕಳು, ಹೀಗೆ ನಾವೆಲ್ಲ ಜೊತೆಯಾಗಿ ಜೀವನ ಮಾಡಿದಂಥದ್ದು. ಹಾಗಾಗಿ ಮನೆಯಿಂದಲೇ ನಮಗೊಂದು ಸಂಪ್ರದಾಯವೋ ಸಂಸ್ಕಾರವೋ ಹಿರಿಯರಿಂದ ನಾವು ಬದುಕುವ ಜೊತೆಗೆ ಅದು ನಮ್ಮಲ್ಲಿ ಬಂದಿದೆ ಅಂತ ಈಗ ನಮಗೆ ಅನಿಸ್ತಾ ಇದೆ. ಮನೆಯೇ ಮೊದಲ ಪಾಠಶಾಲೆ ಆಗಿತ್ತು. ಆದರೂ ಕೂಡ ನಿಮ್ಮ ಸಹೋದರ ಸಹೋದರಿ ಎಷ್ಟು ಇದ್ದಾರೆ? ನಾವು ಒಟ್ಟು 9 ಮಂದಿ ಮಕ್ಕಳು. ನಾನು ಹಿರಿಯವಳು. ಎಷ್ಟು ಗಂಡು ಎಷ್ಟು? ಅದರಲ್ಲಿ 2 ಗಂಡು ಮಕ್ಕಳು, ನಾವು 7 ಮಂದಿ ಹುಡುಗಿಯರು. ಎಲ್ಲರಿಗೂ ಮದುವೆ ಆಗಿದೆ. ಕೊನೆಯ ತಮ್ಮ ಇಲ್ಲಿ ಪರ್ಕಳದಲ್ಲಿ ನ್ಯಾಚುರೋಪತಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹೆಸರೇನು? ಡಾಕ್ಟರ್ ಶ್ಯಾಮರಾಜು. ಕೆಲಸ ಮಾಡೋದು ಉದಯಪುರದಲ್ಲಿ. ಹೌದು ಹೌದು, ಮನೆ ಇಲ್ಲಿ ಪರ್ಕಳ. ಹಾಗೆ ಅಂದ್ರೆ ಒಂದು ಕೂಡು ಕುಟುಂಬ, 9 ಜನ ಮಕ್ಕಳು ಅಂದ್ರೆ ಅದು ತುಂಬಾ. ಹಾಗೆ ದೊಡ್ಡಪ್ಪನ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲರೂ ನಮ್ಮಲ್ಲಿ. ಎಷ್ಟು ಜನ ಇದ್ರಿ ಮೇಡಮ್ ನೀವು? ಎಷ್ಟು ಜನ? ನಾವು 25ರವರೆಗೆ ಇದ್ದೇವೆ ಅಂತ ಹೇಳಿದೆಲ್ಲ. ಹಾಗೆ ಸೋದರತ್ತೆ ಮಕ್ಕಳು ಕೂಡ ನಮ್ಮಲ್ಲಿ ಶಾಲೆಗೆ ಹೋದದ್ದೆಲ್ಲ ನಮ್ಮಲ್ಲಿ ಅವರೆಲ್ಲರೂ ಕೂಡ. ನೀವು ಯಾವ ಅಂದ್ರೆ ಈ ಶಾಲಾ ಜೀವನ ನೀವು ಹೇಳಿದ್ರಿ, ಇಲ್ಲಿ ಪ್ರೈಮರಿವರೆಗೆ ಅಲ್ಲಿ ಹೋದ್ರಿ ನಿಮ್ಮ ಹತ್ರ. ಆ ನಂತರ ನೀವು ಎಲ್ಲಿಗೆ ಹೋದ್ರಿ ಮೇಡಮ್ ಶಾಲೆ? ಆ ನಂತರ ಕಾಸರಗೋಡು ಜಿಲ್ಲೆಯ ಪ್ರಸಿದ್ಧ ಪ್ರೌಢಶಾಲೆ, ಈಗ ಮಹಾಜನ ಸಂಸ್ಕೃತ ಕಾಲೇಜ್ ಹೈಸ್ಕೂಲ್ ನೀರ್ಚಾಲು ಅಂತಲೇ ಆ ಶಾಲೆಯ ಹೆಸರು. ಅದು 1911ನೇ ಇಸವಿ ಅಂತ ನೆನಪು ನನಗೆ ಸ್ಥಾಪನೆ ಆದಂತಹದ್ದು. ಶತಮಾನ ಕಂಡ ಶಾಲೆ. ಬಹಳ ಹಿಂದಿನ ಸಂಸ್ಕೃತ ವಿದ್ವಾಂಸರುಗಳೆಲ್ಲ ಕಲಿತಂತಹ ಶಾಲೆ. ಉಡುಪಿಯ ಸಂಸ್ಕೃತ ಕಾಲೇಜಿನ ಹಿಂದಿನ ತಂತ್ರಿಗಳವರೆಲ್ಲ ಅಲ್ಲಿ ಕಲಿತದ್ದು ಅಂತ ನಾನು ಹೇಳುವುದು ಕೇಳಿದೆ ನಾನು. ಯಾಕೆಂದರೆ ಅದು ಮದ್ರಾಸ್ ಸಂಸ್ಥಾನ ಇದ್ದಾಗ ಆ ಶಾಲೆ ಅಲ್ಲಿ ಸಂಸ್ಕೃತ ಶಿರೋಮಣಿ ಮತ್ತು ವಿದ್ವತ್ ಪರೀಕ್ಷೆಗಳು, ಎಂಟ್ರೆನ್ಸ್ ಪರೀಕ್ಷೆಗಳು ನಡೀತಾ ಇತ್ತು ಅಂತ ನಾನು ಕೇಳಿ ಬಲ್ಲಂಥದ್ದು. ಯಾಕೆಂದರೆ ನಾನು ಆ ಶಾಲೆಗೆ ಹೋಗುವಾಗ, ಅಂದರೆ ನಮ್ಮ ಭಾಷಾವಾರ ವಿಂಗಡಣೆ ಆದ ನಂತರ ಅಲ್ಲಿ ಸಂಸ್ಕೃತ ಕಾಲೇಜ್ ಅನ್ನುವಂಥದ್ದು ನಿಂತಿತು. ಆಮೇಲೆ ನಮ್ಮ ಈ ಫಾರ್ಮಲ್ ಎಜುಕೇಷನ್ ಏನಿದೆ ಅದೇ 10ನೇ ಕ್ಲಾಸ್ನವರೆಗೆ ಕನ್ನಡ ಮಾಧ್ಯಮದಲ್ಲಿ ಪ್ರೌಢಶಾಲೆ ಅಲ್ಲಿರುವಂಥದ್ದು. ಅಲ್ಲಿ ನಾನು 5ನೇ ಕ್ಲಾಸ್ನವರೆಗೆ ಕಿಳಿಂಗಾರ ಶಾಲೆಯಲ್ಲಿ, 6ನೇ ಕ್ಲಾಸಿನಿಂದ 10ನೇ ಕ್ಲಾಸ್ನವರೆಗೆ ನೀರ್ಚಾಲು ಶಾಲೆಯಲ್ಲಿ ನಾನು ಕಲಿತಂಥದ್ದು. ಸಂಸ್ಕೃತ ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ, ಪ್ರಥಮ ಭಾಷೆಯಾಗಿ ಅಲ್ಲಿ ಕಲಿಸಲ್ಪಟ್ಟಿದೆ. ತದನಂತರ ತಮ್ಮ ವಿದ್ಯಾಭ್ಯಾಸ? ಅದರ ವಿದ್ಯಾಭ್ಯಾಸ ಪುತ್ತೂರು ವಿವೇಕಾನಂದ ಕಾಲೇಜು 1965ರಲ್ಲಿ ಸ್ಥಾಪಿಸಲ್ಪಟ್ಟದ್ದು ಅಂತ ಅನಿಸ್ತದೆ ನನಗೆ. ಅದು ಅಲ್ಲಿ PUCಯಿಂದ ಡಿಗ್ರಿ 5 ವರ್ಷಗಳ ಕಾಲ ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ ನಾನು ನನ್ನ ಪದವಿ ವಿದ್ಯಾಭ್ಯಾಸವನ್ನು ಅಲ್ಲಿ ಮುಗಿಸಿಕೊಂಡೆ. ಹೌದು. ತದನಂತರ ನಾವು ಶಿಕ್ಷಕಿ ಆದ್ರಿ? ಇಲ್ಲ, ಆ ನಂತರ ಪದವಿ ಮುಗಿದ ಕೂಡಲೇ ಮದುವೆ ಆಯಿತು. ಮದುವೆಯಾಗಿ ನಾವು ಕೃಷಿ ಮನೆಗೆ ಬಂದದ್ದು. ನಾನು ಕೃಷಿಕಳಾಗಿಯೇ ಬಂದದ್ದಷ್ಟೇ ಹೊರತು ನಾನು ಯಾವುದೇ ಉದ್ಯೋಗವೋ ಅಥವಾ ಇತರ ಯಾವುದೇ ಇಲ್ಲ, ಮನೆಯ ವಾರ್ತೆಯನ್ನೇ ಇಟ್ಕೊಂಡು. ಆದರೆ ಮೇಡಮ್, ತಮಗೆ ಈ ಕಲಾಸಕ್ತಿ, ಸಂಗೀತ ಆಸಕ್ತಿ ಬಂದ ಬಗ್ಗೆ ನಿಮ್ಮ ತಂದೆ ತಾಯಿಯವರು ಸಂಗೀತಗಾರರಾಗಿದ್ದಾರೆ ಅಥವಾ ಏನಾದ್ರು ಸಂಗೀತದ ನಂಟಿತ್ತ ಅವರಿಗೆ?
ತಂದೆಗೆ ಸಂಗೀತ ನಂಟಲ್ಲ, ಸಂಗೀತದಲ್ಲಿ ಆಸೆ ಆಸಕ್ತಿಗಳಿತ್ತು. ನನ್ನ ಅಮ್ಮನಿಗೆ ಸಂಗೀತ ಹೇಳುವುದಕ್ಕಿಂತಲೂ ಹಾಡು ಹೇಳುವಂತಹದ್ದು ಅಲ್ಲಿ. ಯಾಕೆಂದ್ರೆ ಅಮ್ಮ ಅಜ್ಜಿ ಅವರು ಸೋಬಾನೆ ಹಾಡುಗಳನ್ನು ತುಂಬ ಹಾಡ್ತಾ ಇದ್ದವರು. ಹೌದು, ಅವರು ಸುಶೀಲಮ್ಮ ಕೋರಿಕಾರು ಅಂತೇಳಿ. ಹಾಗೆ ಅಮ್ಮನ ತಂದೆ ಅವರು ಶಂಭಟ್ಟು ಕೋರಿಕಾರು. ಆ ಕಾಲದಲ್ಲಿ ಬದಿರಕದಲ್ಲಿ ಡ್ರಾಯಿಂಗ್ ಮಾಸ್ಟರ್ ಆಗಿ ಇದ್ದವರು. ಇಡೀ ಊರಿನಲ್ಲಿ ಪರದೆಗಳನ್ನೆಲ್ಲ ಬರಿತಾ ಇದ್ದಂಥವರು. ಬಹಳ ಉತ್ತಮ ಚಿತ್ರಕಲಾವಿದರು ಅವರು ಮುಖ್ಯವಾಗಿ. ಅವರಿಗೆ ಕೂಡ ಸಂಗೀತ ಇರೋದಕ್ಕೆ ಕೊಳಲು, ಹಾರ್ಮೋನಿಯಂ ಎಲ್ಲ ಅಲ್ಲಿ ಅಜ್ಜನ ಮನೆಯಲ್ಲಿ ಇತ್ತು. ಆ ವಾತಾವರಣವೇ ನಮಗೆಲ್ಲ ಒಂದು ಸ್ಫೂರ್ತಿಯನ್ನು ಕೊಟ್ಟದ್ದು ಇರಬಹುದು ಅಂತ ಅನಿಸ್ತದೆ. ಹಾಗೆ ನನ್ನ ಒಬ್ಬರು ಮಾವ, ಅವರು ಅಲ್ಲಿ ಸೂರಂಬೈಲು ಎನ್ನುವ ಶಾಲೆಯಲ್ಲಿ ಅವರು ಸುಮಾರು ವರ್ಷಗಳ ಕಾಲ ಮುಖ್ಯ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದರು. ಪ್ರತಿ ವಾರ ನಮ್ಮ ಮನೆಗೆ ಬರುವವರು, ಸಾಯಂಕಾಲ ನಮಗೆ ಹಾಡು ಶ್ಲೋಕಗಳನ್ನು ಹೇಳಿಸುವವರು. ಅವರದ್ದು ಶಂಭಟ್ ಅಂತ, ಉಂಡೆ ಮನೆ ಶಂಭಟ್ ಅಂತ ಅವರದ್ದು. ಹೌದು, ಅವರು ಕಾಸರಗೋಡು ಕೇರಳದ ಬದಿಯಲ್ಲಿ ಒಂದು 22 ಶಾಲೆಗಳಲ್ಲಿ ಕೆಲಸ ಮಾಡಿದಂಥವರು. ಅವರ ಒಂದು ಇನ್ಸ್ಪಿರೇಷನ್ ಏನಿದೆ ನಮ್ಮ ಮೇಲೆ ಖಂಡಿತವಾಗಿಯೂ ಇದೆ. ಯಾಕೆಂದರೆ ಅವರು ಬಂದಾಗ ನಮ್ಮನ್ನು ಭಜನೆ ಹಾಡುಗಳನ್ನಾಗಲಿ ಶ್ಲೋಕಗಳನ್ನು, ಆಮೇಲೆ ಇನ್ನು ಒಂದು ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು ಅಂತ ಅನಿಸ್ತದೆ, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳೋದಕ್ಕೆ ನಾನು ಏನು ಹೇಳ್ತಾ ಇದ್ದೇನೆ, ನಮಗೆ ಆವಾಗ ಮನೆಯಲ್ಲಿ ಒಂದು ಕಟ್ಟುನಿಟ್ಟಿತ್ತು. ಸಾಯಂಕಾಲ ಮನೆಗೆ ಬಂದ ಕೂಡಲೇ ಸೀಮೆಎಣ್ಣೆ ದೀಪ, ಆವಾಗ ಕರೆಂಟ್ ಇರಲಿಲ್ಲ, ಇದು ಮನೆಗೆ ಬಂದು ಎಲ್ಲ ಶಾಲೆ ಕೆಲಸಗಳು ಬರೆಯುವುದನ್ನು ಮುಗಿಸಿ ಆಮೇಲೆ ನಮಗೆ ಸಾಯಂಕಾಲ ಸ್ನಾನ ಮಾಡಿ ಬಂದು ದೇವರಿಗೆ ದೀಪ ಹಚ್ಚಿ ಎಲ್ಲರ ಜಗಲಿಯಲ್ಲಿ ಕೂತ್ಕೊಳ್ಬೇಕು. ಮನೆಯ ಎಲ್ಲ ಮಕ್ಕಳು ಕೂಡ ಜಗಲಿಯಲ್ಲಿ ಕೂತಿರಲೇಬೇಕು. ಅಲ್ಲಿ ದೊಡ್ಡಪ್ಪನ ಕಣ್ಣು ಇರ್ತದೆ ಯಾವಾಗಲೂ. ಅಲ್ಲಿ ಏನು ಅಂತಂದರೆ, ನಾವು ಸರಸ್ವತಿ ನಮಸ್ತುಭ್ಯಂ ಎನ್ನುವ ಶ್ಲೋಕದಿಂದ ಪ್ರಾರಂಭ ಮಾಡಿ, ನಾನು ಅದನ್ನು ವಿಶೇಷವಾಗಿ ಶಾಲೆಗಳಲ್ಲಿ ಕೂಡ ಉಲ್ಲೇಖ ಮಾಡ್ತಾ ಇದ್ದೆ. ಅಂಕೆಗಳು 1ರಿಂದ 100ರವರೆಗೆ ಇಳಿಸುವುದು, ಹಾಗೆ ಬೆಸ ಸಂಖ್ಯೆ, ಸಮಸಂಖ್ಯೆ, ಆಮೇಲೆ ವಾರಗಳು, ತಿಥಿವಾರ, ನಕ್ಷತ್ರಗಳು, ಆಮೇಲೆ ತಿಂಗಳುಗಳು, ಎಲ್ಲ ತಿಂಗಳುಗಳು ಕೂಡ, ಚಾಂದ್ರಮಾನ, ಸೌರಮಾನ, ಇಂಗ್ಲಿಷ್ ತಿಂಗಳು, ತುಳು ತಿಂಗಳು, ಇವೆಲ್ಲವನ್ನು ಹೇಳಿ ಆದ ಮೇಲೆ ನಮ್ಮದು ಕ್ಲಾಸ್ ವೈಸ್ ನಾವು ಮಗ್ಗಿ ಅಂದರೆ ಟೇಬಲ್ಸ್ ಹೀಗಿದೆ, ಅದನ್ನು ನಾವು ಹೇಳಬೇಕಿತ್ತು. ದಿನ ಪ್ರತಿ ದಿವಸ ಕಂಪಲ್ಸರಿ ಅದನ್ನು ಹೇಳಲೇಬೇಕು. ಆಗ ನಾವು 3ನೇ ಕ್ಲಾಸ್ ದಾಟಿದ್ದೇವೆ ಅಂತಂದರೆ 20ರವರೆಗೆ ಮಗ್ಗಿ ನಾವು ಹೇಳಬೇಕು. ಬಾಯ್ಪಾಠ ಅಂದರೆ ಬಾಯ್ಪಾಠ ಕಲ್ತುಕೊಳ್ಬೇಕು. ಸ್ಲೇಟ್ ಕಾಪಿ ಬರೆದಿಡುವ ಹಾಗಿಲ್ಲ, ಮರುದಿವಸ ಬೆಳಿಗ್ಗೆಯೇ ಬರಿಬೇಕು, ಅದು ನಿಯಮ. ಅದಾದ ಮೇಲೆ ಒಂದಿಷ್ಟು ಶ್ಲೋಕಗಳು, ಭಜನೆಯ ಹಾಡುಗಳು, ಅಮ್ಮನಿಗೆ, ನಮ್ಮ ಅತ್ತಿಗೆ ಅವರಿಗೆಲ್ಲ ಬರುವಂಥದ್ದು, ಮಾವ ಬಂದರೆ ಮಾವ, ಹೀಗೆ ಹೇಳಿಕೊಟ್ಟದ್ದನ್ನು ಹೇಳಿಕೊಂಡು ನಾವು ವಯಸ್ಸಿನ ಅಂತರದಲ್ಲಿ ಊಟಕ್ಕೆ ತೆರಳುವಂಥದ್ದು. ಈ ಪರಿಪಾಠ ನನ್ನ ಜೀವನದಲ್ಲಿ ತುಂಬ ತುಂಬ ಪರಿಣಾಮ ಕೊಟ್ಟಿದೆ ಅಂತ ನನಗೆ ಇಷ್ಟು ವಯಸ್ಸಾದ ಮೇಲೆ ಅದು ಅನ್ನಿಸ್ತಾ ಇದೆ. ಖಂಡಿತ ಈಗಿನ ಮಕ್ಕಳಿಗೆ ಅಂಥದ್ದೆಲ್ಲ ಇಲ್ಲ. ಯಾಕಂದ್ರೆ ಗೂಡು ಕುಟುಂಬದಲ್ಲಿ ಬೆಳೆಯುವಂಥ ಸಂದರ್ಭ ಇಲ್ಲ. ಒಬ್ಬೊಬ್ಬರೇ ಮಕ್ಕಳು ಇರ್ತಾರೆ, ಕೆಲವು 2 ಮಕ್ಕಳು ಇರ್ತಾರೆ, ಅವರು ಸಪ್ರೇಟ್ ಆಗಿರ್ತದೆ ತಾಯಿಯವರು. ಅದೇ ರೀತಿ ಮೇಡಮ್, ನಿಮ್ಮ ಬಾಲ್ಯ ಜೀವನದಲ್ಲಿ ಅಂದರೆ ನೀವು ಸಂಗೀತ ಆಸಕ್ತಿ ಇತ್ತು, ನೀವು ಹಾಡಿದ್ದಿದೆಯಾ ಮೇಡಮ್ ಶಾಲೆಯಲ್ಲಿ, ಎಲ್ಲರೂ ಶಾಲಾ ಕಾಲೇಜುಗಳಲ್ಲಿ? ಹಾಡು ಆಸಕ್ತಿ ಇತ್ತು. ಅದು ಸಂಗೀತ ಎನ್ನುವಂಥದ್ದು ನನಗೆ ನಿಜವಾಗಿ ಹೇಳ್ಬೇಕಾದ್ರೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಹೆಚ್ಚೇನು ಪರಿಚಯ ಇರಲಿಲ್ಲ. ಆಗ ಹಾಡುಗಳನ್ನು ಹಾಡುವಂಥ ಒಂದು ಹುಚ್ಚು, ಹೀಗೆ ನಾವು ಭಜನೆಗಳದು ಅದಕ್ಕೆ ರಾಗವೋ ದಾಟಿ ಹಾಡ್ತಾ ಇದ್ದದ್ದು. ಅದು ಭಾರಿ ಚಂದವೋ ಹಾಗೆಲ್ಲ ಏನು ಗೊತ್ತಿಲ್ಲ. ಆದರೆ ನನ್ನ 1ನೇ ಕ್ಲಾಸ್ನಲ್ಲಿ ನಮಗೆ ಒಬ್ಬರು ಮಾಸ್ಟರ್ ಇದ್ದರು, ಎಡೆಪ್ಪಾಡಿ ಕೃಷ್ಣ ಭಟ್ ಅಂತೇಳಿ. ಅವರು ಈಗಲೂ ಇದ್ದಾರೆ, 91 ವರ್ಷ. 1ನೇ ಕ್ಲಾಸಿನ ಒಬ್ಬ ಅಧ್ಯಾಪಕರ ಪರಿಣಾಮ ಶಿಷ್ಯಂದ್ರ ಮೇಲೆ ಎಷ್ಟಾಗಿದೆ ಅನ್ನೋದಕ್ಕೆ ನನಗೆ ಅವರೇ. ಯಾಕೆಂತಂದರೆ ಅವರು ಕ್ಲಾಸಲ್ಲಿ ಕೂತ್ಕೊಳಿಸಿ ನಮಗೆ ಬೇಕಾದ ಚಾರ್ಟ್ಗಳನ್ನು ಅವರೇ ಮಾಡುವವರು, ಹಾಡುಗಳನ್ನು ಹೇಳುವುದು, ಅದರ ಜೊತೆಗೆ ಗೆರಟೆಯನ್ನು ಇಟ್ಟುಕೊಂಡು ಅದರಲ್ಲಿ ಕೆತ್ತನೆ ಕೆಲಸಗಳನ್ನು ಮಾಡುವುದು. ಹಾಗೆ ನಮಗೆ ಶಿಸ್ತು ಪಾಠವನ್ನು ಕಲಿಸುವುದು, ಎಲ್ಲ ಪಾಠವು. ಜೊತೆಗೆ ಪ್ರತಿ ವರ್ಷ ಅಲ್ಲಿ ಒಂದು ವಾರ್ಷಿಕೋತ್ಸವ, ಆ ವಾರ್ಷಿಕೋತ್ಸವ ಪೆಟ್ರೋಮಿಕ್ಸ್ ದೀಪ ಇಟ್ಟು ಪ್ರತಿ ವರ್ಷ ಆಗ್ತಾ ಇತ್ತು. ಅದಕ್ಕೆ ನಮಗೆಲ್ಲರಿಗೂ ಡ್ಯಾನ್ಸ್, ನನಗೆ ಈಗಲೂ ನೆನಪಿದೆ ಅದರ ಒಂದು ಸಾಲು, ಶ್ವೇತವರ್ಣದ ಪುಷ್ಪ ವರ್ತುಲವ ಧರಿಸಿ ಸ್ವಾಗತವ ಬಯಸಿ ನಾವು ನಿಂದಿಹೆವು ಇಲ್ಲಿ, ಸ್ವಾಗತವ ಬಯಸಿ ನಾವು ನಿಂದಿಹೆವು ಇಲ್ಲಿ. ಇಷ್ಟು ಮಾತ್ರ ನೆನಪಾಗ್ತಾ ಇದೆ ಈಗ. ಹೌದು, ಅದನ್ನು ಹೇಳಿ ನಮಗೆ ವಾರ್ಷಿಕೋತ್ಸವಕ್ಕೆ ಡ್ಯಾನ್ಸು, ಅದಕ್ಕೊಂದು ಸೋಪ್ ಬಾಕ್ಸು ನಮಗೆ ಬಹುಮಾನ. ಆಮೇಲೆ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ನಾಟಕವನ್ನು ಆಡಿಸಿದ್ರು. ಆವಾಗ ಉಪ್ಪಳದಿಂದ ಒಬ್ಬರು ಕೃಷ್ಣ ಮಾಸ್ಟ್ರು ಅಂತ, ಅವರು ಯಕ್ಷಗಾನ ಕಲಾವಿದರು, ಹೌದು, ಇತ್ತೀಚೆಗೆ ಅವರು ನಿಧನರಾದರು. ಅವರು ಬಂದು ನಮಗೆಲ್ಲ ಶಾಲೆಯಲ್ಲಿ, ಹೌದೌದು, ಆ ಒಂದು ನಮ್ಮದು ಓವರಾಲ್ ಡೆವಲಪ್ಮೆಂಟ್ ಏನಿದೆ ಸಣ್ಣ ವಯಸ್ಸಿನಲ್ಲಿ ಆಗಬೇಕಾದ್ದು, ಅದಕ್ಕೆ ಎಲ್ಲ ಪರಿಕರಗಳು ನಮಗೆ ಆ ಶಾಲೆಯಲ್ಲಿ ಸಿಕ್ಕಿದೆ. ಖಂಡಿತ ಸಿಕ್ಕಿದೆ. ಅಂದ್ರೆ ಒಂದು ನಿಮ್ಮ ಬೆಳವಣಿಗೆಗೆ ಅದೊಂದು ಅಂದ್ರೆ
ಒಂದು ಹಾಗೆ ಮೊದಲ ಮೆಟ್ಟಿಲು. ನಮ್ಮ ಫಾರ್ಮಲ್ ಎಜುಕೇಷನಲ್ಲಿ ಮ್ಯಾಥ್ಸ್ಗೆ ಕೂಡ ನನಗೆ ಹಾಗೆ ಮ್ಯಾಥ್ಸ್ ಆಸಕ್ತಿ ಯಾಕೆ ಬಂತು ಅಂದರೆ ನಾನು ಅಲ್ಲಿಯ ನನ್ನ 3 ಮತ್ತು 4ನೇ ಕ್ಲಾಸ್ನ ಮಾಸ್ಟರನ್ನು ನಾನು ಇವತ್ತಿಗೂ ನೆನಪಿಸ್ಕೊಳ್ತಾ ಇದ್ದೇನೆ. ಪರಮೇಶ್ವರ ಭಟ್, ನಮಗೆ ಕುಟುಂಬದಲ್ಲಿ ಅವರು ದೊಡ್ಡಪ್ಪ ಆಗ್ತಾರೆ, ಅವರು ಆಗಲಿಕ್ಕೆ. ಆದರೆ ಆವಾಗದಲ್ಲಿ ಅದು ಗೊತ್ತಿರಲಿಲ್ಲ, ನಮಗೆ ಸ್ಟ್ರಿಕ್ಟಿನ ಮಾಸ್ಟ್ರು. ನಾನು ಭಿನ್ನರಾಶಿ ಫ್ರ್ಯಾಕ್ಷನ್ಸ್ ಏನು ಕಲ್ತಿದ್ದೇನೆ ಅದು ಈಗಲೂ ನನಗೆ ಅವರು ಪಾಠ ಮಾಡಿದ್ದೇ ಕಣ್ಣೆದುರಿನಲ್ಲಿ ಬಂದು ನಿಲ್ತದೆ. ನಾನು ಅದನ್ನು ಶಾಲೆಗಳಲ್ಲಿ ಹೇಳಿಕೊಳ್ತೀನಿ. ಅಂಥ ಒಂದು ಗಟ್ಟಿ ಅಡಿಪಾಯ ಆಸಕ್ತಿ ನನಗೆ ಅಲ್ಲಿ ಸಣ್ಣ ಕ್ಲಾಸಲ್ಲಿ ಬೆಳೆಸಿಕೊಟ್ಟಿದ್ದಾರೆ. ಖಂಡಿತ ಮೇಡಮ್. ಅದು ನಿಮಗೆ ಈ ಸಂಗೀತ ಆಸಕ್ತಿ ಇತ್ತು, ನೀವು ಸಂಗೀತ ಗುರುಗಳು, ನಿಮ್ಮ ಗುರುಗಳು ಯಾರು ಮೇಡಮ್? ನನಗೆ 3ನೇ ಕ್ಲಾಸ್ನಲ್ಲಿ ಸಂಗೀತ ಪಾಠವನ್ನು ಮನೆಯಲ್ಲಿ ಪ್ರಾರಂಭ ಮಾಡಿದರು ನಮ್ಮ ತಂದೆ. ಯಾಕಂದರೆ ಇಡೀ ಊರಿನಲ್ಲಿ ಯಾರಿಗೂ ಸಂಗೀತದ ಬಗ್ಗೆ ಹೆಚ್ಚು ಇರಲಿಲ್ಲ, ಹಾಗೊಂದು ಮಾಡಬೇಕು ಅಂತ ಆಯಿತು. ಆಗ ಉಳೆಕುಂಜ ಮಹಾಲಿಂಗ ಭಟ್ ಅಂತೇಳಿ ಇದ್ದರು, ಅವರು ಬದಿರಕದ ಸಮೀಪ ಇದ್ದಂಥದ್ದು. ಅವರು ಬಂದು ನೀರ್ಚಾಲಲ್ಲಿ ಇಳಿದು ನಮ್ಮ ಮನೆಗೆ ಒಂದು 2.5 ಮೈಲ್ ನಡಿಬೇಕು ಬಂದು ನಮಗೆ ಮನೆಯಲ್ಲಿ ಪ್ರಾಥಮಿಕ ಪಾಠವನ್ನು ಮಾಡಿದ್ದಾರೆ. ಅಲ್ಲಿ ಒಂದು 2-3 ಮನೆಗಳಲ್ಲಿ ಅವರು ನಡ್ಕೊಂಡು ಹೋಗಿ ಪಾಠ ಮಾಡಿ ಹೋಗ್ತಾ ಇದ್ದಾರೆ. ಹೌದು, ನಾನು ಆ ವ್ಯಕ್ತಿಯನ್ನು ಯಾಕೆ ಇಷ್ಟು ಈಗ ತುಂಬ ನನಗೆ ಅದು ಬೇಸರ ಅಂತ ಹೇಳೋದಿಲ್ಲ, ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಾಗಿದ್ದು ನನಗೆ ಇತ್ತೀಚೆಗೆ. ಮಧುರು ಮಾಧುರ್ಯ ಅಂತೇಳಿ ನಮ್ಮ ಮಧುರು ಸರ್ ಅವರ ಸಪ್ತತಿ ಅಭಿನಂದನೆ ಸಂದರ್ಭದಲ್ಲಿ ಎಲ್ಲರನ್ನು ಸಂಪರ್ಕ ಮಾಡುವಂಥ ಒಂದು ಸುಯೋಗ ನನ್ನ ಪಾಲಿಗೆ ಬಂದಿತ್ತು. ಆವಾಗ ನನಗೆ ಉಳೆಕುಂಜ ಮಾಲಿಂಗ ಭಟ್ರಲ್ಲಿ ಯಾರು ಅಂತ ಗೊತ್ತಾಯ್ತು. ಯಾಕಂದ್ರೆ ಇಡೀ ಕಾಸರಗೋಡು ಜಿಲ್ಲೆಯ ಸಂಗೀತ ದಿಗ್ಗಜರುಗಳು, ಸರಳಾಯಾದಿಗಳು ಅವರೆಲ್ಲರ ಗುರುಗಳವರು. ಅವರೆಲ್ಲರೂ ಅವರನ್ನು ಅಷ್ಟು ನೆನಪಿಸ್ಕೊಳ್ತಾರೆ ಅಂತ ಹೇಳುವಂಥದ್ದು ನನಗೆ ಆ ಸಂದರ್ಭದಲ್ಲಿ ಅವರನ್ನು ಗೊತ್ತಾದ. ನನಗೆ ಅವರ ಕೈಯಿಂದ ಪ್ರಾಥಮಿಕ ಪಾಠ ಸಿಕ್ಕಿದಂತ. ಮನೆಗೆ ಬಂದವರು ಆ ವೀಳಿ ಹಾಕೊಂಡು ಸಿಟ್ಟಿನ ತುದಿಯಲ್ಲಿ ಕೈಯನ್ನು ಕಾಲಿಗೆ ಹೀಗೆ ಹೊಡ್ಕೊಂಡು ಅವರು ಆ ಹೇಳಿಕೊಟ್ಟ ಪಾಠವೇ ಇವತ್ತಿಗೂ ನನಗೆ ಪಾಠ ಮಾಡಲಿಕ್ಕೆ ಚೆನ್ನಾಗಿ ನೆನಪಿದೆ. ಅದು ಒಂದು ಇಷ್ಟರವರೆಗೆ ನಾನು ಮತ್ತೆ ಪುಸ್ತಕ ನೋಡ್ಬೇಕಾಗಿ ಬರಲಿಲ್ಲ. ಇಲ್ಲ, ಅಷ್ಟು ಅದೊಂದು 2 ವರ್ಷಗಳ ಕಾಲ ಅವರು. ಖಂಡಿತ. ಅದೇ ರೀತಿ ಮೇಡಮ್, ಆ ನಂತರ ಬೇರೆ ಗುರುಗಳ ಹತ್ರ ಕಲ್ತಿದ್ದೀರಾ? ಹೌದು, ಆ ನಂತರ ಅಲ್ಲಿಂದ ನಾನು ಸೂರಂಬೈಲು ಅಂತ ಇದೆ, ಅಲ್ಲಿ ನಿರ್ಮಲಕ್ಕ ಅಂತಲೇ ಕರೆಯೋದು, KB ತಿರುಮಲೇಶ್ ಅವರ ಪತ್ನಿಯವರು. ಅವರು ಆಮೇಲೆ ಮದುವೆಯಾಗಿ ಹೈದರಾಬಾದಿಗೆ ಹೋದರು. ಅವರ ಹತ್ರ 1 ವರ್ಷ ನನಗೆ ಕಲಿಯುವ ಅವಕಾಶ ಸಿಕ್ಕಿದೆ. ಒಂದು 2-3 ವರ್ಣಗಳು, 1-2 ಕೃತಿಗಳು. ಆಮೇಲೆ ಅವರು ಮದುವೆಯಾಗಿ ಹೋದರು. ಆಮೇಲೆ ನೀರ್ಚಾಲ್ ಶಾಲೆಯಲ್ಲಿ ಜೇನುಮೂಲೆ ಕೃಷ್ಣ ಭಟ್, ವಿದ್ವಾನ್ ಜೇನುಮೂಲೆ ಕೃಷ್ಣ ಭಟ್ ಅವರು ಈಗಲೂ ಇದ್ದಾರೆ. ಈಗ ಬಹುಶಃ 74-85 ವಯಸ್ಸವರಿಗೆ. ಅವರ ಪಾಠ ನೀರ್ಚಾಲ್ ಶಾಲೆಯಲ್ಲಿ ಪ್ರಾರಂಭ ಆಯಿತು, ಸಂಗೀತ ಕ್ಲಾಸ್. ಅದು ನಾವು ಎಲ್ಲರೂ ಶನಿವಾರ ಭಾನುವಾರ ಸಂಗೀತ ಕ್ಲಾಸಿಗೆ ಹೋಗೋದು, ಒಂದಿಷ್ಟು ಕಲ್ತ್ಕೊಂಡು ಬರೋದು. ರೇಡಿಯೋ ಕೇಳಿ ಅಂತ ಅವರು ಹೇಳ್ತಿದ್ರು, ನಮಗೆ ರೇಡಿಯೋಗಳೇ ಆಗಲಿ ಇರಲಿಲ್ಲ. ಆದರೆ ಒಂದು ಬಹಳ ಉತ್ತಮವಾಗಿ ಅವರು ಹೇಳಿಕೊಟ್ಟಷ್ಟು ಪಾಠಗಳು ನಮಗೆ ಒಂದು ಚೆನ್ನಾಗಿ. ಆವಾಗ ಒಂದು 9ನೇ ಕ್ಲಾಸ್ನವರೆಗೆ. ಆಮೇಲೆ ಅನುಕೂಲ ಆಗಲಿಲ್ಲ, ಬಿಟ್ಟೆ. ತದನಂತರ ನೀವು ಬಹಳಷ್ಟು ಕಲ್ತಿದ್ದೀರಿ ಸಂಗೀತದಲ್ಲಿ, ಅದರ ಬಗ್ಗೆ? ನಾನು ಒಂದು ಅಂದರೆ ನನ್ನ ಆಸಕ್ತಿಯ ಕ್ಷೇತ್ರವನ್ನಾಗಿ ಅದನ್ನು ಆಯ್ದುಕೊಂಡು ನನಗೆ ಹಾಡೋದಕ್ಕಿಂತ ಕೇಳುವುದೇ ತುಂಬ ಇಷ್ಟವಾದ ಅಂತ ಅನಿಸ್ಕೊಂಡಿದ್ದೇನೆ. ಯಾಕೆಂದ್ರೆ ನನ್ನ ಸ್ವರ ಚಂದ ಇಲ್ಲೇನು ನನ್ನೊಂದಲ್ಲಿ ಕೂತಿದೆ, ಹಾಗಾಗಿ. ಹೌದು, ಅದೊಂದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ಸ್ವರವನ್ನು ಕೇಳಬೇಕು, ನಮಗೆ ಈ ಚಂದ ನಾವು ತೀರ್ಮಾನ ಮಾಡ್ಬೇಕು ಮೇಡಮ್, ನೀವು ಹೇಳಬಾರ್ದು. ನನಗೆ ನೀವು ಅದು ಕೀಳರಿಮೆ ಆಗ್ತದೆ ನಿಮಗೆ. ನೀವು ಹಾಡಿ ತೋರಿಸಿದಾಗ ನಾವು ಅದನ್ನ ಏನಂತ ಜಡ್ಜ್ ಮಾಡುವಂತಲ್ಲ, ನಾವು ನಿಮ್ಮ ಒಂದು ಸಂಶಯಕ್ಕೆ ಪರಿಹಾರ ನೀಡುವ ನಮ್ಮ ಎಲ್ಲ ಕಲಾಭಿಮಾನಿಗಳು ಪರಿಹಾರ ನೀಡ್ತಾರೆ ಖಂಡಿತವಾಗಿ. ಅವರ ಯಥಾಶಕ್ತಿ ನೀವು ಒಂದು ಗೀತೆ, ಒಂದು ಪಲ್ಲವಿ, 1-2 ಸಾಲು ನಮ್ಗೆ ಹಾಡಿ ಮೇಡಮ್, ಯಾವ್ದಾರು ಒಂದು ಹಾಡು. ನಾದ ತನು ಮನಿಷಂ ಶಂಕರಂ, ನಾದ ತನು ಮನಿಷಂ ಶಂಕರಂ, ನಾದ ತನು ಮನಿಷಂ ಶಂಕರಂ, ನಮಾಮಿ ಮೇ ಮನಸ ಶಿರಸ, ನಾದ ತನು ಮನಿಷಂ ಶಂಕರಂ, ನಮಾಮಿ ಮೇ ಮನಸ ಶಿರಸ, ನಾದ ತನು ಮನಿಷಂ ಮೋದಕರಂ ನಿಗಮೋತ್ತಮ ಸಾಮಾ, ಮೋದಕರಂ ನಿಗಮೋತ್ತಮ ಸಾಮಾ, ವೇದಸಾರಂ ವಾರಂ ವಾರಂ, ವೇದಸಾರಂ ವಾರಂ ವಾರಂ, ನಾದ ತನು ಮನಿಷಂ
ಶಂಕರಂ ನಮಾಮಿ ಮೇ ಮನಸ ಶಿರಸ ನಾದ ತನುಮನಿಷಂ ಸದ್ಯೋ ಜಾತಾದಿ ಪಂಚ ಪಾತ್ರಜ ಸದ್ಯೋ ಜಾತಾದಿ ಪಂಚ ಪಾತ್ರಜ ಸರಿಗಮ ಪದನಿ ವರಸಪ್ತ ಸ್ವರ ಸರಿಗಮ ಪದನಿ ವರಸಪ್ತ ಸ್ವರ ವಿದ್ಯಾಲೋಲಂ ವಿದಳಿತಕಾಲಂ ವಿದ್ಯಾಲೋಲಂ ವಿದಳಿತಕಾಲಂ ವಿಮಲಹೃದಯ ತ್ಯಾಗರಾಜಪಾಲಂ ವಿಮಲಹೃದಯ ತ್ಯಾಗರಾಜಪಾಲಂ ನಾದ ತನುಮನಿಷಂ ಶಂಕರಂ ನಮಾಮಿ ಮೇ ಮನಸ ಶಿರಸ ನಾದ ತನುಮನಿಷಂ. ಇದು ಯಾವುದೇ ಪ್ರಾಕ್ಟೀಸ್ ಇಲ್ಲದೆ ಅಕಸ್ಮಾತ್ ನೆನಪಾಯ್ತು. ನಿಮಗೆ ಯಾರು ಹೇಳಿದ್ರು ಮೇಡಮ್ ನಿಮ್ಮ ಸ್ವರ ಒಳ್ಳೆ ಇಲ್ಲ ಅಂತ ಹೇಳಿದ್ದಾರೆ? ಉಳೆಕುಂಜ ಮಾಲಿಂಗ್ ಭಟ್ ಸರ್ ಅವರು ಅವಾಗ ಹೇಳಿಕೊಟ್ಟ ಪಾಠ ನಾನು ಇತ್ತೀಚೆಗೆ ಆಡೋದು ಸುಮಾರು 15-20 ವರ್ಷ. ಆಗ್ಲಿ ಮೇಡಮ್, ಸೂಪರ್. ನಿಮ್ಮ ವಾಯ್ಸ್ ಒಳ್ಳೇದೇ ಮೇಡಮ್. ಯಾರು ಹೇಳಿದ್ದು ಒಳ್ಳೇದಿಲ್ಲ ಅಂತ? ನಿಮಗೆ ನೀವೇ ತೀರ್ಮಾನ ಮಾಡ್ಕೊಬಿಟ್ರಿ. ನೀವು ಇನ್ನು ಹಾಡಿ ಕಚೇರಿ ಕೊಡಿ, ಎಲ್ಲ ಕಡೆ ಉಡುಪಿಯಲ್ಲೆಲ್ಲ ಕೊಡಿ ಕಚೇರಿ. ಖಂಡಿತ ಉತ್ತಮವಾಗಿದೆ, ಧ್ವನಿ ಒಳ್ಳೆ ಆಗಿದೆ ಮತ್ತು ಕೇಳಲಿ ಖುಷಿ ಆಗ್ತದೆ ಮೇಡಮ್. ಒಳ್ಳೆ ಮಧುರವಾಗಿದೆ ಧ್ವನಿ, ಒಂಥರ ಬೇರೆ ತರ ವಿಭಿನ್ನ ಇದೆ ವಾಯ್ಸ್. ಇದು ಬಾಲಪಾಠ ಅಷ್ಟೇ, ಇದನ್ನು ನಾನೇನು ಪರಿವರ್ತನೆ ಮಾಡಿಕೊಳ್ಳಿಲ್ಲ. ಇದರಲ್ಲಿ ಖಂಡಿತವಾಗಿಯೂ ವ್ಯತ್ಯಾಸಗಳು ಇರಬಹುದು. ನನಗೆ ಅವರು ಹೇಳಿಕೊಟ್ಟದ್ದು ಈಗ ಮನಸ್ಸಿಗೆ ಒಂದು ಸಡನ್, ನಾನು ಸಾಹಿತ್ಯ ಮರೆತೋಗಿರ್ಬೋದು ತಿಳಿಸ್ಕೊಂಡಿದ್ದೆ, ಹೋಗ್ಲಿಲ್ಲ. ನಿಮ್ಮ ಈ ಹಾಡನ್ನ ಸ್ವಲ್ಪ ಕೇಳಿದವರು ಒಬ್ರು ಇದ್ದಾರೆ, ಒಬ್ರು ಕರೆ ಮಾಡಿದ್ದಾರೆ, ನೋಡುವ ಅವರು ಯಾರು ಅಂತ ನೋಡುವ, ಅವರೊಂದಿಗೆ ಮಾತನಾಡೋಣ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಧನ್ಯವಾದಗಳು. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಅವರೊಂದಿಗೆ ಮಾತನಾಡಿ ಅವರು ನೀವು ಯಾರು ಅಂತ ಹೇಳ್ತಾರ ನೋಡುವ. ಖಂಡಿತವಾಗಿಯೂ. ಹರಿ ಓಂ. ನಮಸ್ತೆ ಅಮ್ಮ. ಹರಿ ಓಂ. ನಮಸ್ತೆ. ಹರಿ ಓಂ ಹೇಳಿದಾಗ್ಲೇ ಗೊತ್ತಾಯ್ತು ನಮ್ಮ ಅನಿತಾ ಮಾತಾಜಿಯವರು. ಮಾತಾಡಿ ಮೇಡಮ್, ಅವ್ರ ಬಗ್ಗೆ ಒಂದೆರಡು ಮಾತು. ಖಂಡಿತವಾಗಿತ್ತು. ಅಲ್ಲ, 1-2 ಮಾತು ಹೇಳುವಾಗ ಕಷ್ಟ ಆಗ್ತಿತ್ತು ನಂಗೆ, ಯಾಕಂದ್ರೆ ಹೇಳಲಿಕ್ಕೆ ಸಾಕಷ್ಟು ಉಂಟು ಅವರ ಬಗ್ಗೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಶಿಶು ಮಂದಿರದ ಬೆನ್ನೆಲುಬಾಗಿ ನಿಂತಿರುವವರು ಅವರು. ಅವರ ಮಗ ಮತ್ತೆ ಸೊಸೆ ಪ್ರಾರಂಭ ಮಾಡಿದಂತ ಈ ಶಿಶು ಮಂದಿರವನ್ನ ಇವತ್ತಿಗೂ ಮುಂದುವರೆಸಿಕೊಂಡು ಬರ್ತಾ ಇರುವಂತವರು ಅವರೇ. ನಮ್ಗೆ ಅಧ್ಯಕ್ಷರ ಸ್ಥಾನದಲ್ಲಿ ಅವರು ನಿಂತಿದ್ರು ಕೂಡ ಎಲ್ಲಿಯೂ ಕೂಡ ಅಧಿಕಾರವನ್ನು ಅವರು ನಮ್ಮ ಮೇಲೆ ತೋರಿಸುವುದಿಲ್ಲ. ಅಷ್ಟೇ ವಿಶ್ವಾಸ ಪ್ರೋತ್ಸಾಹದಿಂದ ನಮ್ಮೊಟ್ಟಿಗೆ ಇರ್ತಾರೆ. ಪ್ರತಿಯೊಂದು ವಿಚಾರದಲ್ಲಿಯೂ ಹಂತದಲ್ಲಿ ಕೂಡ ನಮ್ಮನ್ನ ಪ್ರೋತ್ಸಾಹಿಸ್ತಾ ಬರ್ತಾರೆ ಅವರು. ಹಾಗೆ ನಮ್ಮ ಶಿಶು ಮಂದಿರದ ಚಟುವಟಿಕೆಗಳೆಲ್ಲದಕ್ಕೂ ಕೂಡ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆ ನಮ್ಮ ಶಿಶು ಮಂದಿರದಲ್ಲಿ ಮಾತೃ ಮಂಡಳಿ ಅಂತ ಆಗ್ತದೆ, ಅದು ಮಾತೆಯರಿಗಾಗಿ ನಾವು ಮಾಡುವಂತದ್ದು. ಅದರಲ್ಲಿ ಭಜನೆ ಹಾಡುಗಳನ್ನ ಹೇಳಿಕೊಡುವುದಾಗಿರ್ಬಹುದು, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವದ್ಗೀತೆ ಪಠಣ, ಅದರ ಅಭ್ಯಾಸವನ್ನ ನಮಗೆ ಇಲ್ಲ ಅದು ಕಷ್ಟ ಇಲ್ಲ, ಸುಲಭ ಆಗ್ತದೆ, ನಾವು ಸಹಿತ ಪ್ರಯತ್ನ ಪಡುವ ಅಂತ ಹೇಳಿ ನಮಗೆ ಕಲಿಸಿಕೊಡ್ತಾ ಇರುವಂತಹ ಗುರುಗಳು ಅವರೇ ನಮ್ಗೆ. ಹಾಗೆ ಅದರೊಟ್ಟಿಗೆ ಸಂಗೀತದ ಪರಿಚಯ, ಅದೇ ಅವ್ರು ಹಾಡುವಾಗ್ಲೇ ಖುಷಿ ಆಗ್ತಾ ಇತ್ತು, ನಾನು ಕೇಳ್ತಾ ಇದ್ದೆ ಇಲ್ಲಿ. ಹಾಗೆ ಸಂಗೀತದ ಪರಿಚಯವನ್ನು ಕೂಡ ನಮ್ಗೆ ಮಾಡಿಕೊಡ್ತಾ ಇರುವಂತ ಗುರುಗಳು ಅವರೇ ನಮ್ಗೆ. ಹಾಗೆ ಬಹಳ ಒಂದು ರೀತಿಯ ಹೆಮ್ಮೆ ಉಂಟು ನಂಗೆ, ಯಾಕಂದ್ರೆ ಅಷ್ಟು ದೊಡ್ಡ ಸಂಗೀತ ವಿದೂಷಿ ಅವರನ್ನ ನಾವು ಇಲ್ಲಿ ಪ್ರತಿನಿತ್ಯ ನೋಡ್ತೇವೆ, ಅವರೊಟ್ಟಿಗೆ ಮಾತಾಡ್ತೇವೆ ಹೇಳುವಾಗ ಅದೊಂದು ಹೆಮ್ಮೆಯ ವಿಚಾರ ನನ್ಗೆ. ಹಾಗೆ ನಮ್ಮನ್ನ ಪ್ರತಿಯೊಂದು ವಿಷಯದಲ್ಲೂ ಅವರು ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಆಗ್ತದೆ, ನಮ್ಮ ಕೈಲಿ ಆಗ್ತದೆ, ನಾವು ಕಲಿಯುವ, ಅಭ್ಯಾಸ ಮಾಡುವ ಅನ್ನುವಂಥದ್ದನ್ನ, ಅದು ಬಹಳ ಖುಷಿ ಉಂಟು ಸರ್ ಆ ವಿಷಯದಲ್ಲಿ. ಹಾಗೆ ಮೇಡಮ್, ನೀವು ಎಷ್ಟು ವರ್ಷದಿಂದ ಇದ್ದೀರಿ ಮೇಡಮ್ ಅವ್ರ ಜೊತೆ? ನಾನು ಕಳೆದ 8 ವರ್ಷದಿಂದ ಶಿಶು ಮಂದಿರದ ಮಾತಾಜಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಾಗೆ ಮೊದಲಿಗೆ ನಂಗೆ ಅವರ ಮುಖ ಪರಿಚಯ ಇತ್ತು. ಹೀಗೆ ನಂತರ ಅವರ ಅಧ್ಯಕ್ಷರಾಗಿ ಇಲ್ಲಿ ಬಂದ ಮೇಲೆ ಅದು ನಮ್ಮೆಲ್ಲರ ಪ್ರೀತಿ ಪೂರ್ವಕದ ಒತ್ತಾಯದ ಮೇರೆಗೆ ಅವರ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರೋದು. ಅದರ ನಂತರ ಬಹಳ ಆತ್ಮೀಯರಾಗಿ ನಮ್ಮನ್ನ ಅಷ್ಟೇ ಪ್ರೋತ್ಸಾಹಿಸ್ತಾ ಬರ್ತಾರೆ.
ಪ್ರತಿಯೊಂದು ವಿಚಾರದಲ್ಲಿ ಕೂಡ ಎಲ್ಲೋ ಒಂದೊಂದು ಸಲ ನಾವೇ ಹಿಂಜರಿತೇವೆ, ಇದು ಸಾಧ್ಯ ಆಗ್ತದ ಅಮ್ಮ ನಮ್ಗೆ ಅಂತ ಹೇಳಿ. ಹೇಳ್ತಾರೆ ಇಲ್ಲ ನಾವು ಪ್ರಯತ್ನ ಮಾಡುವ, ಮಾತೆಯರಾಗಿ ನಾವು ಪ್ರಯತ್ನ ಮಾಡುವ ಅಂತ ನಮ್ಗೆಲ್ಲ ವಿಚಾರದಲ್ಲೂ ಕೂಡ ಪ್ರೋತ್ಸಾಹ ನೀಡ್ತಾ ಇರ್ತಾರೆ. ಮತ್ತೆ ಶಿಶು ಮಂದಿರದ ಚಟುವಟಿಕೆಗಳು ನಮ್ಮಲ್ಲಿ ಬೇಕಾದಷ್ಟು ಚಟುವಟಿಕೆಗಳಾಗ್ತದೆ ಸರ್. ಹೋಗ್ತದೆ ಜೂನ್ ತಿಂಗಳಿನಿಂದ ಪ್ರಾರಂಭ ಆದ್ರೆ ಶಿಶು ಮಂದಿರ ಏಪ್ರಿಲ್ ವರೆಗೂ ಇರ್ತದಲ್ಲ, ಪ್ರತಿಯೊಂದು ಚಟುವಟಿಕೆಗೂ ಕೂಡ ನಾವು ಇದನ್ನ ಮಾಡುವ ಹೊಸತನ ಅವರು ನಮ್ಗೆ ಪ್ರತಿಯೊಂದು ಹಂತದಲ್ಲಿ ಹೇಳಿಕೊಡ್ತಾ ಇರ್ತಾರೆ. ನಾವು ಸೇರಿಸಿಕೊಳ್ಳುವ ಇದನ್ನ ಮಾಡುವ ಅಂತ ಹೇಳಿ. ಖುಷಿ ಉಂಟು. ಆಗ್ಲಿ ಮೇಡಮ್, ನಮಗೂ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತನಾಡಿ. ಅಲ್ಲ ಮೇಡಮ್, ಖುಷಿ ಆಯ್ತು. ಒಂದು ನಿಮ್ಮ ಪ್ರೀತಿಯ ಆಧಾರಕ್ಕೆ ನಾನೇನು ಹೇಳಲಿಕ್ಕಿಲ್ಲ. ಖಂಡಿತ ಖಂಡಿತ ಮೇಡಮ್, ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಮಾತು ಮುಂದುವರಿಸೋಣ. ಅದೇ ರೀತಿ ನೀವು ಅಂದರೆ ಸಂಗೀತ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡ್ತಾ ಇದ್ರಿ, ಅದ್ರ ಜೊತೆ ಮೇಡಮ್ ನೀವು ಶಿಕ್ಷಕಿ. ನಾನು ಒಂದು ವಿಷಯ ಬಿಟ್ಟು ಹೇಳಿ ಮೇಡಮ್. ಉಡುಪಿಯ ನಮ್ಮ ಎಲ್ಲರ ಸಂಗೀತ ಗುರುಗಳಾದಂಥ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ, ನಾನು 9ನೇ ಕ್ಲಾಸ್ನಲ್ಲಿ ಬಿಟ್ಟ ಸಂಗೀತವನ್ನು ಆಮೇಲೆ ನಾನು ಕಾಲೇಜಿಗೆ ಹೋಗುವಾಗ PUC ಸೈನ್ಸು, ಆಮೇಲೆ ಡಿಗ್ರಿ ಮುಗಿಸಿ ಮದುವೆಯಾಗಿ ಊರಿಗೆ ಬಂದ ಮೇಲೆ ಕೃಷಿಕಳಾಗಿದ್ದೆ ಸಂಪೂರ್ಣ. ಆಮೇಲೆ ನನ್ನ ಗಂಡನಿಗೆ ಇಲ್ಲಿ ಉಡುಪಿಯಲ್ಲಿ ತುಳುದಿಗಂಟು ಯೋಜನೆಯಲ್ಲಿ ಅವರಿಗೆ ಕೆಲಸ ಆದಾಗ ನಾವು ಉಡುಪಿಗೆ ಶಿಫ್ಟ್ ಆದೆವು. ಉಡುಪಿಗೆ ಶಿಫ್ಟ್ ಆಗಿ ಆದ ನಂತರ ಒಂದು ಕೆಲವು ವರ್ಷಗಳ ಕಾಲ ಸಂಗೀತ ಇಲ್ಲಿ ಕೇಳ್ತಾ ಇದ್ದೆ. ಹಾಗೆ ಸ್ವಲ್ಪ ಅದಕ್ಕೆ ಆಸಕ್ತಿ ಪುನಃ ಬಂತು. ಆಮೇಲೆ ಮಧುರ್ ಸರ್ ಅವರ ಪರಿಚಯ ಆಯಿತು. ನಮ್ಮ ಮನೆಯಲ್ಲಿ ಮಗಳಿಗೆ ಕಲಿಸ್ಲಿಕ್ಕೋಸ್ಕರ ಅವರನ್ನು ನಾವು ಕೇಳಿಕೊಂಡಾಗ ಅವರು ಬಂದು ಹೇಳಿಕೊಡ್ತಾ ಇದ್ರು. ಹಾಗೆ ನನ್ನ ಭಾವನ ಮಗಳು ಎಲ್ಲ ಕಲಿಯುವಾಗ ಕೊನೆಗೆ ನನಗೂ ಅವ್ರ ಜೊತೆಗೆ ಒಂದಿಷ್ಟಿಷ್ಟು ಅಲ್ಲಲ್ಲಿ ಅದರ ಸಿಂಪಡಿಸುವಿಕೆ ಸಿಕ್ಕಿ ನಾನು ಆವಾಗ ಮತ್ತೆ ಸೀನಿಯರ್ ಎಕ್ಸಾಮ್ ಅಂತ ಮಾಡಿಕೊಂಡದ್ದು. ಇಷ್ಟೇ, ಬಹಳ ನಾನೇ ಹೇಳ್ತೇನೆ, LKG UKG ಪಾಠಗಳು ನನ್ನಲ್ಲಿ ಇರುವಂತಹದ್ದು. ನನಗೆ ನಾನು ಹಾಡುವುದು ಎನ್ನುವುದಕ್ಕಿಂತ ನನಗೆ ಕಲಿಸುವುದು ತುಂಬ ಪ್ರೀತಿಯ ವಿಷಯ. ಆದ್ದರಿಂದ ಇವತ್ತಿಗೂ ಮನೆಗೆ ಒಂದು ನನಗೆ ಗೊತ್ತಿರೋದನ್ನು ಸಂಶಯ ಇದ್ದದ್ದನ್ನು ಸರ್ ಹತ್ರ ಅದನ್ನು ಕ್ಲಿಯರ್ ಮಾಡ್ಕೊಂಡು ನಾನು ಪಾಠ ಮಾಡ್ತಾ ಇರ್ತೇನೆ. ಹಾಗೆ ಸಂಗೀತದ ವಿಷಯ ನನ್ನ ಸಂಗೀತ ವಿದುಷಿ ಅಲ್ಲ, ಅದರ ಪ್ರಾಥಮಿಕ ಪಾಠ ನಾನು ಕಲ್ತದ್ದನ್ನು ನನ್ನ ಗುರುಗಳು. ಹಾಗೆ ನಾನು ಟೀಚರ್ ಮಾತ್ರ, ಗುರುಗಳಂದ್ರೆ ಮಧುರ್ ಸರ್. ಹೌದು, ನಾನು ಇವತ್ತು ಪ್ರತಿ ವರ್ಷ ಮನೆಗೆ ಅವರನ್ನು ನಮ್ಮ ಶಾರದೋತ್ಸವಕ್ಕೆ ಕರೆಸಿ ನಾವು ಎಲ್ಲ ಮಕ್ಕಳಿಗೆ ಗುರುಗಳಿವರು. ನಾನು ಸಂಗೀತ ಶಿಕ್ಷಕಿ. ಅಷ್ಟೇ ಅದೊಂದು ನಿಮ್ಮೊಂದು ಏನಂತೀರಿ, ಅದು ನಿಮ್ಮ ಒಂದು ಗುಣ ಅಷ್ಟೇ. ಅಂದರೆ ಅವರಿಂದ ಕಲ್ತವರು ನೀವು, ಆದರೆ ಕೆಲವರು ಕಲ್ತವ್ರನ್ನ ಮರಿತಾರೆ, ಆದರೆ ನೀವು ನೆನಪಿಟ್ಟು ಅದನ್ನು ಅವರ ಮುಂದೆ ಅವರು ಗುರುಗಳು, ನಾನು ಶಿಕ್ಷಕಿ ಅಂತ ಹೇಳ್ತೀರಿ. ದೊಡ್ಡ ಗುಣ ಮೇಡಮ್. ಅದೇ ರೀತಿ ಮೇಡಮ್, ನೀವು ಶಿಕ್ಷಕಿಯಾಗಿ ಯಾವುದೆಲ್ಲ ಶಾಲೆಯಲ್ಲಿ ಇದ್ರಿ ಮೇಡಮ್? ಎಷ್ಟೆಷ್ಟು ವರ್ಷ ಯಾವ್ಯಾವ ಶಾಲೆಯಲ್ಲಿ ಕೆಲಸ ಮಾಡಿದ್ರಿ? ಅದೊಂದು ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರ ಸರ್, ಅದೇ ಥರ ನನ್ನ ಜೀವನದಲ್ಲಿ ಆಗಿದ್ದು. ನಾನು ಅದನ್ನು ಈಗಲೂ ಕ್ಲಾಸಲ್ಲಿ ಹೇಳ್ತಾ ಇರ್ತೇನೆ. ಯಾಕೆಂತಂದರೆ ನಾನು ಕೂಡು ಕುಟುಂಬದಲ್ಲಿ ಬೆಳೆದವಳು. ಆಮೇಲೆ ಆವಾಗೆಲ್ಲ ಏನಿತ್ತು ಅಂದರೆ ಕಾಲೇಜಿಗೆ ಹೋಗಿ ಕಲಿಯುವುದು ಮಾತ್ರ, ಉದ್ಯೋಗಕ್ಕಾಗಿ ಅಂತ ಇರುವಂಥ ಪ್ರಶ್ನೆ ಇಲ್ಲ. ಮದುವೆಗೆ ನಮಗೆ ಅನುಕೂಲ ಎಲ್ಲಿ ಜಾತಕ ಹೊಂದುತ್ತೋ ಅಲ್ಲಿ ಅದನ್ನು ಅವರು ಕೊಡುವರು. ಹಾಗೆ ನಮ್ಮದು ಒಳ್ಳೆಯ ಒಂದು ಪಾದೇಕಲ್ಲು ಮನೆತನ, ಅದು ಪುರೋಹಿತರ ಮನೆ. ಮತ್ತು ನಮ್ಮ ಮಾವನೂ ಕೂಡ, ನನ್ನ ಮಾವನವರ ತಮ್ಮ ಎಲ್ಲ ಸಂಸ್ಕೃತದ ಮಾಸ್ಟರ್ಗಳಾಗಿದ್ದವರು. ಹೌದೌದು, ನಮ್ಮದೆಲ್ಲ ಒಂದು ಮಾಸ್ಟರ್ಗಳ ಮಾಸ್ಟರ್ ಗ್ರೂಪ್ ಇದೆ. ಹೌದು, ಆಗೆ ಆಗಿದೆ. ಅದರಲ್ಲಿ ಅವರು ಸಹ ಸಂಸ್ಕೃತ ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ರು. ನಿರ್ಚಾರ ಶಾಲೆಯಲ್ಲಿ ಪರೀಕ್ಷೆ ಬರೆದವರು ಅವರು. ಪುರೋಹಿತರು ಕೂಡ ಒಳ್ಳೆಯ ಪುರೋಹಿತರು. ಹಾಗೆ ನಮ್ಮ ಮನೆ ಅದು ಪಾದೇಕಲ್ಲು ಮನೆ ಎನ್ನುವಂಥದ್ದೇ ಒಂದು ಮನೆತನ. ಅದು ಅಲ್ಲಿ ಶ್ರೀಚಕ್ರ ಆರಾಧನೆ ಇತ್ಯಾದಿಗಳು ನಮ್ಮ ಹಿರಿ ಮನೆಯಲ್ಲಿವೆ. ಹಾಗೆ ಬಂದವಳು ನಮಗೆ ಇಲ್ಲಿ ಉಡುಪಿಗೆ ಬರುವಂಥ ಅವಕಾಶ ಬಂತು. ಉಡುಪಿಯಿಂದ ಆಮೇಲೆ ಹೆಬ್ರಿ ಗೌರ್ಮೆಂಟ್ ಕಾಲೇಜಿಗೆ, ಸರ್ಕಾರಿ ಕಾಲೇಜು, ನಮ್ಮ ಮನೆಯವರಿಗೆ ಅಲ್ಲಿ ಟ್ರಾನ್ಸ್ಫರ್ ಆಗಿ ಅಲ್ಲಿ ಸಿಕ್ತು. ಅಲ್ಲಿ ಸಿಕ್ಕಿದಾಗ ಅಲ್ಲಿ ಸುತ್ತಮುತ್ತಲಿನವರ ಪರಿಚಯ ಮಾಡಿಕೊಂಡು ನನಗೆ ಗೊತ್ತಿರೋ ಒಂದೆರಡು ಲೆಕ್ಕವ, ಒಂದೆರಡು ಪದ್ಯವನ್ನು ಹೇಳಿಕೊಡ್ತಾ ಇದ್ದೆ. ಅಲ್ಲಿ ನಮಗೆ ಅಂಬಾತನೆಯ ಮಾಸ್ಟ್ರು ಕೇಶವ ಶೆಟ್ಟಿಗಾರ್ ಮುದ್ರಾಡಿಯವರ ಪರಿಚಯ ಆಯಿತು. ಅಲ್ಲಿ ಹೊಸತು ಶಾಲೆ ಮುದ್ರಾಡಿಯಲ್ಲಿ ಒಂದು ಪ್ರಾರಂಭ ಆಗ್ತಾ ಇದೆ, ಟೀಚರ್ಗಳು ಸಿಗಲಿಲ್ಲ, 2 ದಿವಸಕ್ಕೆ ನೀನು ಬಂದು ಹೋಗ್ತೀಯಮ್ಮ ಅಂತ ಕೇಳಿದರು. ನಾನಾಗ ಮಕ್ಕಳು ಸಣ್ಣವರಂದರೆ ಮಗಳು ಆಗ ಇದು 1ನೇ ಕ್ಲಾಸ್ಗೆ ಶುರು ಮಾಡಿದ್ಲು. ನೀನು ಅವಳನ್ನಲ್ಲಿ ಬಿಟ್ಟು ಒಂದು ಹೊತ್ತು ಶಾಲೆ ಇರೋದು, ಒಂದು 2 ದಿವಸ ಬೇರೆ ಟೀಚರ್ ಸಿಗುವವರೆಗೆ ಒಂದ್ಸತಿ ಬಂದು ಹೋಗಿ ಶಾಲೆ ಶುರು ಮಾಡಿ ಬಿಡುವ ಅಂತ ಹೇಳಿದರು. ಅದಕ್ಕೆ ನಮ್ಮ ಮನೆಯವರು ಅವಳಿಗೆ ಆಗ್ತದೆ ಅಂತ ಅದರ ಮಾಡಿಸಿ, ಯಾಕೆಂದರೆ ಅವಳು ತುಂಬ ಸಮಯ ಆಯಿತು ಬಿಟ್ಟು ಅಂತ ಹೇಳಿದರು. ಹಾಗೆ ಅಲ್ಲಿ ಆ ಮುದ್ರಾಡಿ ಶಾಲೆಯ ಹೈಸ್ಕೂಲಿನ ಪ್ರಾರಂಭದ ದಿವಸ, ಪ್ರೌಢಶಾಲೆಯ ಪ್ರಾರಂಭದ ದಿವಸ, ನನ್ನ ಜೀವನದ ಶಿಕ್ಷಕ ಜೀವನದ ಪ್ರಾರಂಭದ ದಿವಸ, ಎರಡೂ ಒಂದೇ ದಿವಸ. 1ನೇ ಪೀರಿಯಡ್ ನನಗೇ ಕೊಟ್ಟರು. ನನಗೊಂದು ಚಾಲೆಂಜ್ ಆಗಿದ್ದ ಹಾಗೆ. ನನಗೆ B.Ed ಆಗಿರಲಿಲ್ಲ, ಆದರೆ ಆಸಕ್ತಿಯಲ್ಲಿ ಸಂಸ್ಕೃತ MA ಎಕ್ಸಾಮಿಗೆ ಕಟ್ಟಿದ್ದೆ ಆವಾಗ ಧಾರವಾಡ ಯೂನಿವರ್ಸಿಟಿಯದ್ದು ಕರೆಸ್ಪಾಂಡೆನ್ಸಲ್ಲಿ. ಹಾಗೆ ಅಲ್ಲಿ 1ನೇ ಕ್ಲಾಸೇ ನನಗೆ ಸಿಕ್ಕಿದಾಗ ಹೇಗಿರ್ಬೋದು ಅಂತ ಭಯಂಕರ ಒಂದು ಕುತೂಹಲ ಇತ್ತು.
ಆದರೆ ತುಂಬ ಸಂತಸ ಪಟ್ಟೆ ನಾನು. ಆ ವರ್ಷ ಏನು ಮಾಡಿದ್ರು ಅಂತಲ್ಲಿ 2 ದಿವಸ ಹೋಗಿ 4 ದಿವಸ ಆಯಿತು, 1 ವಾರ ಆಯಿತು, 1 ತಿಂಗಳಾಯಿತು, ಆ ವರ್ಷ ಪೂರ್ತಿ ನೀನೇ ಬಾ ಅಂತ ಆಯಿತು. ಅಲ್ಲಿ ನನಗೆ ಲೆಕ್ಕ ಪಾಠ ಮಾಡಲಿಕ್ಕೆ, ಕನ್ನಡ ಪಾಠ ಮಾಡಲಿಕ್ಕೆ, ವಿಜ್ಞಾನ ಪಾಠ ಮಾಡಲಿಕ್ಕೆ 3 ಅಂದರೆ 8ನೇ ಕ್ಲಾಸ್ ಮಾತ್ರ ಇದ್ದದ್ದು. ಒಳ್ಳೆಯ ಒಬ್ಬರು ಮುಖ್ಯೋಪಾಧ್ಯಾಯರು ಸಿಕ್ಕಿದ್ದು, ಸದಾಶಿವರಾವ್ ಅಂತ, ಅವರು ತುಂಬ ಸಪೋರ್ಟು. ಆಗ ನನಗೆ ನನ್ನ ಸಣ್ಣ ಶಾಲೆಯಲ್ಲಿ ನೆನಪು ಮಾಡಿಕೊಂಡೆ. ನನಗೆ ಆವಾಗ ಏನು ನನ್ನ ತಲೆಯೊಳಗೆ ಕೂತಿತ್ತು, ಸೂಕ್ತವಾಗಿತ್ತು, ಅದೆಲ್ಲವೂ ನನಗೆ ಇಲ್ಲಿ ಬಳಕೆ ಮಾಡಲಿಕ್ಕೆ ಸಿಕ್ಕಿತ್ತು. ಅಂದರೆ ಲೆಕ್ಕಪಾಠದ ಜೊತೆಗೆ ಮಕ್ಕಳಿಗೆ ನೃತ್ಯವನ್ನು ಹೇಳಿಕೊಡೋದಾಗಲಿ, ಡ್ಯಾನ್ಸ್ ಮಾಡಿಸೋ ಸ್ಕೂಲ್ ಡೇಗಳಿಗೆ, ಆಮೇಲೆ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ರೂಪಕಗಳನ್ನು ಮಾಡೋದಾಗಲಿ, ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ರೀತಿ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಮ್ಗೆ ಏನು ಬೇಕು ಅದಕ್ಕೆ ಲೆಕ್ಕಪಾಠ ಏನು ತೊಂದರೆ ಕೊಡಲಿಲ್ಲ. ಹೌದು. ಹಾಗೆ 10ನೇ ಕ್ಲಾಸ್ನಲ್ಲಿ ಲೆಕ್ಕಪಾಠದಲ್ಲಿ 100% ರಿಸಲ್ಟ್ ಕೂಡ ಬಂತಲ್ಲಿ. ಅಂದರೆ 9ನೇ ಕ್ಲಾಸ್ನಲ್ಲಿ ಅಲ್ಲಿ ಬರುವಾಗಲೇ ನನಗೆ ಮ್ಯಾನೇಜ್ಮೆಂಟಿನವರು ಏನು ಹೇಳಿದ್ರು ಅಂತ, ನೀವೊಂದು ಕರೆಸ್ಪಾಂಡೆನ್ಸ್ B.Ed ಮಾಡಿ ಮೇಡಮ್, ನಿಮ್ಮನ್ನು ನಾವಿಲ್ಲಿ ಮುಂದಕ್ಕೆ ಇಟ್ಟುಕೊಳ್ತೇವೆ ಅಂತೆಲ್ಲ ಹೇಳಿದರು. ನಾನು ಮುಂದಕ್ಕೆ ಇಟ್ಟುಕೊಳ್ಳೋ ಪ್ರಶ್ನೆ ನನ್ನದಿಲ್ಲ, ಅಂದರೆ ಮನೆ ವಾರ್ತೆ ಮುಖ್ಯ ಅಂತ. ಮತ್ತೆ ನಮ್ಮ ಮನೆಯವರು ಸಾಹಿತ್ಯ ಕ್ಷೇತ್ರದಲ್ಲಿರೋದ್ರಿಂದ ಅವರದ್ದು ಆಗಬೇಕು. ಹಾಗೆ ನಾನು ಅಣ್ಣಾಮಲೈ ಯೂನಿವರ್ಸಿಟಿಯ ಕರೆಸ್ಪಾಂಡೆನ್ಸ್ B.Edಗೆ ಕಟ್ಟಿದ್ರಿ. ನನಗೆ ಶಾಲೆಯಿಂದ ಫುಲ್ ಸಪೋರ್ಟ್, ಕ್ಲಾಸ್ ಮಾಡ್ತವೆ, ನಾನು ಕರೆಸ್ಪಾಂಡೆನ್ಸ್ B.Ed ಮಾಡಿದ್ದು, ಅದು ಒಳ್ಳೆ ರೀತಿಯಲ್ಲಿ ಆಯಿತು. ಅದೇ ರೀತಿ ಮೇಡಮ್, ಬಹಳಷ್ಟು ನಿಮ್ಮ ಹತ್ರ ಮಾತಾಡಲಿಕ್ಕೆ, ಪುಟ್ಟ ವಿರಾಮ ತೆಗೆದು ಅದರ ನಂತರ ಮಾತು ಮುಂದುವರಿಸೋಣ. ಖಂಡಿತ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನಮ್ಮ ಊರಿನ ಸಂಗೀತ ಶಿಕ್ಷಕಿ, ಅದೇ ರೀತಿ ಶಿಕ್ಷಕಿ ಆಗಿರ್ತಕ್ಕಂಥ ಉಮಾ ಮಹೇಶ್ವರಿ ಮೇಡಮ್ ಅವ್ರ ಜೊತೆ ಮಾತನಾಡ್ತಿದ್ವಿ. ಅವರ ವಿಷಯಗಳನ್ನ ತಿಳಿಯುತ್ತಾ ಇದ್ವಿ. ಇನ್ನೂ ಬಹಳಷ್ಟು ಇದೆ ತಿಳಿಲಿಕ್ಕೆ. ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ, ಮತ್ತಷ್ಟು ತಿಳಿಯೋಣ. ಮೇಡಮ್, ನಿಮ್ಮ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಮೇಡಮ್, ಮತ್ತೊಮ್ಮೆ ಸ್ವಾಗತ. ಮೇಡಮ್, ನೀವು ಹೇಳಿದ್ರಿ B.Ed ಕಟ್ಟಿದ್ರಿ. ನೀವು B.Ed ಕಟ್ಟಿದ ನಂತರ ಅದರ ಬಗ್ಗೆ ಮುಂದುವರಿಸ್ಬೋದು. ಅದರ ಬಗ್ಗೆ B.Ed ಕಟ್ಟಿದಾಗ ನಾನು ಮನೆಯಲ್ಲಿ ಅದಕ್ಕೆ ಇರುವಂಥ ಪ್ರಾಜೆಕ್ಟ್ಗಳನ್ನೆಲ್ಲ ಮಾಡ್ತಾ ಇದ್ದೆ. ನಮ್ಮ ಮಾವ ಹಳೆಯವರು, ಅದರ ವಿದ್ಯಾಭ್ಯಾಸ ಇರುವವರು, ಅವರನ್ನಾಗ ನನಗೆ ಬಂದು ಸೇರ್ಕೊಂಡಿದ್ರು. ಅಂದರೆ ಅದು ನಿನ್ನ ಕ್ಷೇತ್ರ ಅಂತ ನನಗೆ ಆವಾಗ ಅರ್ಥ ಆಗ್ತಿರ್ಲಿಲ್ಲ. ನೋಡು, ಒಬ್ಬೊಬ್ಬರಿಗೆ ಒಂದೊಂದು ಕ್ಷೇತ್ರ ಅಂತ ಇರ್ತದೆ. ನನಗೆ ನನ್ನ ಕ್ಷೇತ್ರ ಅಂತ ಇದೆ, ಹಾಗೆ ನಿನಗೊಂದು ಕ್ಷೇತ್ರ ಅಂತ ಇದೆ. ತೋಟದಲ್ಲಿ ಅಡಿಕೆ ಹಾಕೋದು, ಇದೆಲ್ಲ ಎಲ್ಲರೂ ಎಲ್ಲ ಕೆಲಸವನ್ನು ಮಾಡಬೇಕು ಅನ್ನೋದು ಅವರದ್ದೊಂದು ಉದ್ದೇಶ. ಹೌದು, ಹಳೆ ಬೇರು ಹೊಸ ಚಿಗುರು. ನಿನಗೆ ಪಾಠ ಮಾಡೋದು ಬರ್ತದೆ, ಹಾಗೆ ನೀನು ಅದಕ್ಕೆ ಬೇಕಾದನ್ನು ಮಾಡು ಅಂತ ಹಾಗೆ ಹೇಳುವ ವ್ಯಕ್ತಿಗಳು ತುಂಬಾ ಕಡಿಮೆ ಸಿಗುವಂತ. ಆಗ ನಾನು ಅದನ್ನೇ ಎಷ್ಟೋ ನೆನಪಿಸ್ಕೊಳ್ತಾ ಇದ್ದೇನೆ. ಹಾಗೆ B.Ed ಆದ ನಂತರ ಅಲ್ಲಿ 10ನೇ ಕ್ಲಾಸ್, ನಾನು ಅಲ್ಲಿಯ 10ನೇ ಕ್ಲಾಸು, ನನ್ನದಲ್ಲ, ಅಲ್ಲಿಯ 10ನೇ ಕ್ಲಾಸ್ ಇದ್ದು ರಿಸಲ್ಟ್ ಎಲ್ಲ ಬರುವ ಸಮಯದಲ್ಲಿ ಏನಾಯ್ತು ಅಂದರೆ, ನಮಗೆ ಆತರ ಅಡಿಯಲ್ಲಿ ನಾವು ಒಂದು ಸಣ್ಣ ಜಾಗ ತಗೊಂಡಿದ್ದು, ಅಲ್ಲಿ ಮನೆ ಕಟ್ಟಿ ಮನೆ ಒಕ್ಕಲಾಯ್ತು. ಆ ಮನೆ ಒಕ್ಕಲಿಗೆ ಇಡೀ ಶಾಲೆಯ ಮಕ್ಕಳು ಸೀದಾ ಎದ್ಕೊಂಡು ಬಂದಿದ್ದಾವೆ. ಹೌದು, ಟೀಚರ್ ಮನೆ ಅಂತ. ಆ ವರ್ಷ ಸ್ಕೂಲ್ ಡೇ ಅಲ್ಲಿ ತುಂಬಾ ಚೆನ್ನಾಗಿ ಹೊಸ ಬಿಲ್ಡಿಂಗ್ ಶಿಫ್ಟ್ ಆಗಿ ಎಲ್ಲ ಮಕ್ಕಳು 110 ಮಕ್ಕಳಿಗೂ ನಾನು ಸ್ಟೇಜಿಗೆ ಹತ್ತಿಸಿದ್ದೇನೆ. ಅವಾಗ ನಾನು ಹೇಳಬಾರ್ದು, ನಾವೆಲ್ಲರೂ ಶಾಲೆ ಟೀಮ್, ಅಂದ್ರೆ ನೃತ್ಯ ರೂಪಕ ಡ್ಯಾನ್ಸ್ಗಳದ್ದೆಲ್ಲ ಜವಾಬ್ದಾರಿ ನನ್ನದಾಗಿತ್ತು. ಅದ್ರ ಜೊತೆಗೆ ಲೆಕ್ಕಪಾಠವನ್ನು ಗಟ್ಟಿ ಹಿಡ್ಕೊಳ್ಬೇಕು ನಾನು, ಅದಕ್ಕೆ ರಿಯಾಯಿತಿ ಇಲ್ಲ. ಹಾಗೆ ನನಗೆ ಸುಡು ಅಂತಲೇ ಹೆಸರು ಲೆಕ್ಕಕ್ಕೆ. ಯಾವತ್ತು ಕೂಡ ಕನ್ನಡ ಪಾಠ ಬಂದ ಕೂಡ ಅಷ್ಟೇ ಆರಾಮ, ಯಾವತ್ತು ಕೂಡ. ಹೌದು, ಅದು ಎರಡೂ ಕೂಡ ಮ್ಯಾಚ್ ಆಗ್ತದೆ. ಕನ್ನಡ ಲೆಕ್ಕಪಾಠ ಮಾಡುವವರು ಕನ್ನಡ ಮಾಡಿದಾಗ ಅದೇ ಮಕ್ಕಳಿಗೆ ಸಿಕ್ಕಿದಾಗ ಅವರು ಲೆಕ್ಕವನ್ನು ಟೀಚರಿಗೆ ಕಲಿತಾರೆ. ಇದು ನನ್ನ ಅನುಭವ. ಆಮೇಲೆ ನಾನು ಅಲ್ಲಿ ಮುದ್ರಾಡಿ ಶಾಲೆಯನ್ನು ಬಿಟ್ಟೆ, ಯಾಕೆಂದ್ರೆ ದೂರ ಆಗ್ತದೆ ಹೋಗ್ಲಿಕ್ಕೆ ಅಂತ. ಮನೆಯಲ್ಲಿ ಇದ್ದೆ ಸ್ವಲ್ಪ ದಿವಸ. ಹೊಸ ಮನೆಗೆ ನಮಗೆ ಅಂದ್ರೆ ವಿಶೇಷ ಏನೂ ಆಗಿರಲಿಲ್ಲ, ಅದರಲ್ಲಿ ಕರೆಂಟ್ ಕೂಡ ಬಂದಿರಲಿಲ್ಲ, ಮನೆಯಲ್ಲಿದ್ದೆ. ಅಷ್ಟೊತ್ತಿಗೆ ಪಂಚನಬೆಟ್ಟಿ ಶಾಲೆಯವರು ನಮ್ಮ ಪರಿಚಯ ಆಯಿತು. ಅವರು ಒಂದು ದಿವಸ ಮನೆಗೆ ಬಂದವರು, ನರಸಿಂಹ ಅಂತ ಆ ಶಾಲೆ ಮ್ಯಾನೇಜ್ಮೆಂಟಿನವರು. ನೀವು ಇದು ಮುದ್ರಾಡಿಯಲ್ಲಿ ಇದ್ರಲ್ಲ, ನಮ್ಮ ಶಾಲೆಯಲ್ಲಿ ಈ ವರ್ಷ ಲೆಕ್ಕಕ್ಕೆ ಟೀಚರ್ ಇಲ್ಲ, ಒಂದು ಸ್ವಲ್ಪ ದಿವಸ ಬನ್ನಿ ಅಂತ. ಹೌದು, ಅದು ತುಂಬ ಹಳ್ಳಿ, ಗೊಡ್ಡೆ ಅಂಗಡಿಯನ್ನು ಹಿಡಿದು ನಡ್ಕೊಂಡು ಹೋಗ್ಬೇಕಿತ್ತು. ಕೇಳಿದ್ದಾರಲ್ಲ ಹೋಗು ನೀನು ಅಂತ ನಮ್ಮ ಮನೆಯವರು ಅದಕ್ಕೆ ಸಪೋರ್ಟು. ಕೇಳುವಾಗ ನಾವು ಹೋಗ್ಬೇಕು, ನಿನಗೆ ಒಂದೇನೋ 4 ಅಕ್ಷರ ಗೊತ್ತುಂಟು ಕೇಳ್ತಾರೆ ಅವರು. ಕಷ್ಟಪಟ್ಟು ಸರಿ ಹೋಗು ಅಂತ ಹೇಳಿದ್ರು. ಸರಿ, ಆ ವರ್ಷ ಪಂಚನಬೆಟ್ಟಿ ಶಾಲೆಗೆ ಹೋಯ್ತು. ಅಲ್ಲಿ ಒಂದು ಇಡೀ ಮಕ್ಕಳ ಆ ಊರಿನ ಪರಿಚಯ ನನಗೆ ಒಂದು ದೊಡ್ಡ ಲಾಭ. ಅದೇ ಹೊತ್ತಿಗೆ ಅಲ್ಲಿ ಮಾರ್ಚ್ ಮುಗಿಬೇಕಾದ ಮೊದಲೇ ಪೆರಡೂರು ಶಾಲೆಯಲ್ಲಿ ರಾಮಚಂದ್ರ ಐತಾಳರು ಹೆಡ್ ಮಾಸ್ಟರ್ ಆಗಿದ್ರು. ನಮ್ಮ
ತಮ್ಮ ಮತ್ತು ಮಗ ಇಬ್ಬರು ಅಲ್ಲೇ ಕಲಿತವರು. ಅವರಿಗೆ ನಮ್ಮ ಧಾರಾಳ ಪರಿಚಯ ಉಂಟು. ಮೇಡಮ್, ನೀವು ಅಷ್ಟು ದೂರ ಯಾಕೆ ಹೋಗ್ತೀರಿ? ನಮ್ಮ ಪೆರಡೂರು ಶಾಲೆಯಲ್ಲಿ ಈಗ ಸಂಸ್ಕೃತಕ್ಕೆ ವೇಕೆನ್ಸಿ ಆಗ್ತಾ ಉಂಟು, ನೀವು ಬನ್ನಿ, ಸಂಸ್ಕೃತ ME ಆಗಿದೆ ಅಲ್ಲ, ಹತ್ತಿರ ಆಗ್ತದೆ ಅಂತ ಹೇಳಿದ್ರು. ಹಾಗೆ ಪೆರಡೂರು ಶಾಲೆಗೆ ನಾನು ಬರ್ಲಿಕ್ಕೆ ಕಾರಣ ಆಯಿತು. ಆದರೆ ನಾನು ಬಂದ ಟೈಮಲ್ಲಿ ಏನಾಯಿತು ಅಂದರೆ, ಆ ವರ್ಷ ಹೊಸ ರೂಲ್ಸ್ ಬಂತಲ್ಲಿ, ಸಂಸ್ಕೃತದ್ದೇ B.Ed ಆಗಬೇಕು ಅಂತ. ನನಗೆ ಮ್ಯಾಥ್ಸ್ B.Ed ಆಗುತ್ತೆ. ಸರಿ ಆಯ್ತು, ನನಗೆ ಯಾವ್ದಾದ್ರು ತೊಂದರೆ ಇಲ್ಲ, ನಾನು ಹಗಲೊತ್ತಲ್ಲಿ ಮಾತ್ರ ಹೋಗೋದು ನನ್ನ ಕೆಲಸ ಅಷ್ಟೇ. ನನಗೆ ಪಾಠ ಮಾಡೋದು, ನಾನು ಯಾರ ಹತ್ರ ಸಂಬಳ ಕೇಳಲಿಲ್ಲ, ಯಾವನು ಕೇಳಲಿಲ್ಲ ಅಲ್ಲಿ. ನನಗೆ ಪಾಠಕ್ಕೆ ವಿಷಯಗಳು ಬೇಕು ಅಂತ ಅಷ್ಟೇ. ಆಗ ಮ್ಯಾಥ್ಸಿಗೆ ಬೇಕಿತ್ತು ಟೆಂಪರರಿಯಾಗಿ. ಟೆಂಪರರಿಯಾಗಿ ನಾನು ಮ್ಯಾಥ್ಸಿಗೆ ಹೋದೆ, ಸಂಸ್ಕೃತಕ್ಕೆ ಬೇರೆ ಅಪಾಯಿಂಟ್ಮೆಂಟ್ ಆಯಿತು. ಪ್ರತಿ ವರ್ಷವೂ ಜೂನಿನಿಂದ ಮಾರ್ಚ್ವರೆಗೆ ಹೋಗೋದು ಅಂತ ಹೋಗೋದು. ನಾನು ಮಾರ್ಚಲ್ಲಿ ಬಿಟ್ಬಿಡ್ತೇನೆ, ಪುನಃ ಜೂನಿಗೆ ಅವಕಾಶ ಇದ್ದರೆ ಹೋಗೋದು. ಹಾಗೆ ಅಲ್ಲಿ ನಾನು 7 ವರ್ಷ ಕೆಲಸ ಮಾಡಿದ್ದೇನೆ. ಹೌದು, 10th ABC 3 ಡಿವಿಷನ್ನ ಮಕ್ಕಳು ನನ್ನ ಮುಖವನ್ನೇ ಬೆಳಿಗ್ಗೆ ನೋಡಬೇಕು ಮ್ಯಾಥ್ಸ್. ಹೌದು, ಆ ಮಕ್ಕಳು ಇವತ್ತಿಗೂ ಚೆನ್ನಾಗಿ ನೆನಪಿಟ್ಟುಕೊಂಡಿದ್ದಾರೆ, ಬರ್ತಾರೆ ಮನೆಗೆ. ಅಲ್ಲಿ ನನಗೆ ಕನ್ನಡ ಪಾಠ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ 9ನೇ ಕ್ಲಾಸಿಗೆ ಸಿಕ್ಕಿದ್ದು ನನಗೆ ಬಹಳ ಬಹಳ ಉಪಯೋಗವಾದಂಥ ನನ್ನ ಜೀವನದಲ್ಲಿ. ಯಾಕೆಂತಂದರೆ ಒಂದು ಭಾವನಾತ್ಮಕವಾಗಿ ಮಕ್ಕಳ ಜೊತೆಗೆ ಇರಲಿಕ್ಕೆ ಸಾಧ್ಯ ಆಯಿತು ಅಂತ. ಅಲ್ಲಿ ನಾನು ಮಾಡ್ತಾ ಇರುವಾಗ KK ಪೈ ಅವರ ಸಂಪರ್ಕ ಪರಿಚಯ ಆಯಿತು. ಅವರು ಪೆರಡೂರು ಶಾಲೆಗೆ ಬಂದವರು, ಒಂದು ಅರ್ಜಿ ಹಾಕಿ, ನೀವು ನಮ್ಮದು ಶಾಲೆಗಳು ಬೇಕಾದಷ್ಟು ಉಂಟು, ಇದು ಟೆಂಪರರಿ ಇರುವಂಥದ್ದು. ನಾನು ಹೇಳಿದೆ, ನನಗೆ ಟೆಂಪರರಿ ಆದರೂ ಸಾಕು, ನನಗೆ ಇದೇ ಮ್ಯಾಥ್ಸ್ ಪಾಠ ಬೇಕು ಅಷ್ಟೇ, ನನಗೆ ನೀವು ಪರ್ಮನೆಂಟ್ ಮಾಡಿ ಮತ್ತೆ ಹೋಗ್ಲಿಕ್ಕೆ ಆಗದಾಗ ಹಾಗೆ ಮಾಡಲಿಕ್ಕೆ ಇಲ್ಲ ಸರ್, ಹಾಕಿ ಮೊದಲು ಅಂತ ಹೇಳಿದೆ. ಸರಿ, ಹಾಗೆ ಒಂದು ಹೇಳಿದ್ದಲ್ಲ, ಅವರೇನು ಮಾಡಿದ ನನಗೆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸಿದ್ರು, ಮುಕುಂದ ಕೃಪಾ ಶಾಲೆಗೆ ಬರಬೇಕು ನೀವು ಅಂತ. ನಾನು ಬರುವುದಿಲ್ಲ ಅಂತ ಹೇಳಿದೆ. ಹೌದು, ನನಗೆ ಇಂಗ್ಲೀಷ್ ಮೀಡಿಯಮ್, ಆ ಇಂಗ್ಲೀಷ್ ಫ್ಲೂಯೆನ್ಸ್ ಎಲ್ಲ ಕೈಯಿಂದ ಬಿಟ್ಟು ಹೋಗಿ ಆಗಿದೆ ಕಾಲೇಜ್ ಬಿಟ್ಟು. ಆಮೇಲೆ ಸಣ್ಣ ಶಾಲೆ, ನಾನು ಸಣ್ಣ ಶಾಲೆಯಲ್ಲಿ 10ನೇ ಕ್ಲಾಸ್ ನಾನು ಎಲ್ಲ ಗಟ್ಟಿ ಹಿಡಿದು ಮಾಡ್ತಾ ಇದ್ದಳು. ಸಣ್ಣ ಶಾಲೆಯಲ್ಲಿ ಹೇಗೆ ಕೆಲಸ ಮಾಡೋದು, ಒಂದೆರಡು ಹೇಳಿಕೊಳ್ಳೋದು ಕಷ್ಟ ಅಂತ ಅನಿಸಿತ್ತು ನನಗೆ. ಮತ್ತು ಎಲ್ಲದಕ್ಕಿಂತಲೂ ಹೆಚ್ಚು ನಾನು ಟೆಂಪರರಿ ಆಗಿ ವರ್ಕ್ ಮಾಡ್ತಾ ಇದ್ದೆ. ಮನೆಗೆ ಮಾವ ಅತ್ತೆ ಎಲ್ಲ ಬಂದಾಗ ನಾನು ಅವರನ್ನೆಲ್ಲ ನೋಡ್ಕೊಳ್ಬೇಕು ಅಂತ ನನ್ನದೊಂದು ನಿಯಮ. ಅದನ್ನೆಲ್ಲ ಬಿಟ್ಟು ನನಗೆ ಇಲ್ಲಿ ಆಗುವ ಕರೆಕ್ಟ್ ಟೈಮಲ್ಲಿ ನಾವು ಇರಬೇಕೆಲ್ಲ ವಹಿಸ್ಕೊಳ್ಬೇಕಲ್ಲ ಅಂತ. ಹಾಗೆ 1 ವಾರ ಕಾದರು ಅವರು. ಮಾವನ ಹತ್ರ ಕೇಳಿದೆ, ನಾನು ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ನೀನು ಕಾಫಿ ಮಾಡಿಟ್ಟು ನಾನು ಕುಡಿತೇನೆ, ನೀನು ಹೋಗು, ನಿನಗೆ ಅಷ್ಟು ಹಿರಿಯರು ಕೇಳಿದ್ದು ಯಾಕೆ, ನಿನಗೆ ಪಾಠ ಮಾಡಲಿಕ್ಕೆ ಬರ್ತದೆ ಅಂತ. ಆಗ ಹೋಗಬೇಕು, ಇದು ನನ್ನ ಹಿರಿಯರ ಮಾತಿದು. ಮತ್ತು KK ಪೈ ಅವರು ಒಂದು ದಿವಸ ಫೋನ್ ಮಾಡಿ ನನ್ನ ಗಂಡ ಕರ್ಕೊಂಡು ಬನ್ನಿ ಅವರನ್ನು, ನಾನು ಹೇಳ್ತೇನೆ ಅವರಿಗೆ, ನೋಡಿ ಅಲ್ಲಿ ಬಂದ ಮೇಲೆ ಗೊತ್ತಾಗ್ತದೆ, ಏನು ತೊಂದರೆ ಆಗೋದಿಲ್ಲ ಅಂತೇಳಿ. ಸರಿ, ಅವರ ಮಾತಿಗೆ ನಾನು ಗೌರವ ಕೊಟ್ಟು ನಾನು ಮುಕುಂದ ಕೃಪಕ್ಕೆ ಹೆದರಿಕೊಂಡೇ ಬಂದದ್ದು ನಾನು. ಯಾಕೆಂದರೆ ನಮ್ಮಿಂದ ತೊಂದರೆ ಆಗಬಾರ್ದು ಅಂತ ಅಷ್ಟೇ. ಹಾಗೆ ಬಂದ ಕೂಡಲೇ ಪ್ರಭಾವತಿ ಅಡಿಗ ಆವಾಗ ಇಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಿದ್ದದ್ದು. ಬಹಳ ಒಳ್ಳೆಯ ಒಬ್ಬ ವ್ಯಕ್ತಿ, ಅಂದರೆ ಶಿಸ್ತಿಗೆ ಶಿಸ್ತು, ಆಮೇಲೆ ಆ ಕಲಾವಂತಿಗೆ ಅವರಲ್ಲಿದ್ದಂಥದ್ದು. ಪ್ರತಿ ವರ್ಷ ಮಕ್ಕಳಿಗೆ ಪುರಾಣ ಕಥೆಗಳದ್ದೇ ನೃತ್ಯ ರೂಪಕ ಮಾಡಿಸುವುದು, ಪಾಠಗಳಲ್ಲಿ ಅಷ್ಟೇ ಶಿಸ್ತು, ಗಟ್ಟಿ ಸ್ವರ. ಆಮೇಲೆ ಟೀಚರ್ಸ್ಗಳಿಗೂ ಆಗಬೇಕಾದನ್ನು ಸಕಾಲಕ್ಕೆ ಹೇಳುವವರೇ. ಅಕ್ಕನಾಗಿ ನಮ್ಮೊಬ್ಬರು ಹಿರಿಯ ಅಕ್ಕ ಅವರು, ಎಷ್ಟೋ ವಿಷಯಗಳನ್ನ ನಾನು ನಿಜವಾಗಿ ಕಲ್ತುಕೊಂಡಿದ್ದೇನೆ ಆವಾಗ. ಅಲ್ಲಿ ಮುಕುಂದ ಕೃಪಾ ಶಾಲೆಯಲ್ಲಿ ಅವರು KK ಪೈ ಅವರು ಹೇಳಿದಾಗ ನನಗೆ ಬೇಕಾದ ವಾತಾವರಣ ಸಿಕ್ಕಿತು. ನಾನು ಅದಕ್ಕಾಗಿ ನನಗೆ 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸು ಲೆಕ್ಕಗಳು ಇತ್ಯಾದಿಗಳನ್ನೆಲ್ಲ ಕೊಟ್ಟಾಗ ಅದರ ಜೊತೆಗೆ ನಮಗೆ ಸ್ಕೂಲ್ ಡೇ ಅಂದರೆ ಬಹುದೊಡ್ಡ ವಿಷಯ ಇಲ್ಲಿ, ಅದಕ್ಕೆ ಬೇಕಾದ್ದೆಲ್ಲ. ಮತ್ತು ಮಧ್ಯಾಹ್ನ ಊಟ ಮಾಡುವಾಗಲ್ಲಿ ಎಷ್ಟು ಶ್ಲೋಕಗಳನ್ನು ಹೇಳಿ ಊಟ ಮಾಡುವಂಥದ್ದು ಇಲ್ಲಿ ಪದ್ಧತಿ. ಈ ಎಲ್ಲ ಒಂದು ಸಾಂಸ್ಕೃತಿಕವಾದಂಥ ವಾತಾವರಣ ನನಗೆ ಮುಕುಂದ ಕೃಪದಲ್ಲಿ ಸಿಕ್ಕಿದ್ದು. ಸಣ್ಣ ಕ್ಲಾಸ್ ಎನ್ನುವುದು ಮಾತ್ರ ನನಗೆ ಪಾಠ ನಾನು ಕೆಳಗೆ ಇಳಿಸ್ಕೊಳ್ಬೇಕಾಯ್ತು, ತೊಂದರೆ ಆಗಲಿಲ್ಲ. ಆಮೇಲೆ ನನಗೆ ಅದರ ಜೊತೆಗೆ ನಾನು ಪೆರಡೂರಲ್ಲಿದ್ದಾಗಲೇ ವಿಜ್ಞಾನದ ಬಗ್ಗೆ ಆಸಕ್ತಿ ವಹಿಸಿ ಮಕ್ಕಳ ತಂಡ ಕಟ್ಟಿ ಪ್ರಾಜೆಕ್ಟ್ ವರ್ಕ್ಗಳನ್ನು ಮಾಡ್ತಾ ಇದ್ದೆ. ರಾಜ್ಯ ವಿಜ್ಞಾನ ಪರಿಷತ್ತಿನ ವತಿಯಿಂದ ಪ್ರತಿ ವರ್ಷ ಮಕ್ಕಳನ್ನು ಶಾಲೆ ಬಿಟ್ಟ ನಂತರ ನಾನು ಪ್ರಾಜೆಕ್ಟ್ಗಳನ್ನು ತಯಾರು ಮಾಡಿ ಮಕ್ಕಳನ್ನು ಕಾಂಪಿಟೇಷನ್ಗಳಿಗೆ ಕರ್ಕೊಂಡು ಹೋಗೋದು. ಸುಮಾರು 16-17 ವರ್ಷಗಳ ಕಾಲ ನಾನು ರಾಜ್ಯ ಮಟ್ಟದವರೆಗೆ ಮಕ್ಕಳನ್ನು ಕರ್ಕೊಂಡೋಗಿದ್ದೇನೆ. ಶಾಲೆಗಳಲ್ಲಿ ಆಗಿ, ಜಿಲ್ಲಾ ಮಟ್ಟದಲ್ಲಿ ಆಗಿ, ತಂಡ ಆಯ್ಕೆಯಾಗಿ ರಾಜ್ಯ ಮಟ್ಟಕ್ಕೆ. ಅದಕ್ಕೆ ಒಂದು 2-3 ತಿಂಗಳು ಕೆಲಸಗಳನ್ನು, ಯೋಜನಾ ವರದಿಯನ್ನು ನಾವು ಫೀಲ್ಡ್ ವರ್ಕ್ ಮಾಡ್ತಾ ಇತ್ತು. ಮುಕುಂದ ಕೃಪದಲ್ಲಿ ನನಗೆ ಅದಕ್ಕೆ ತುಂಬ ಅವಕಾಶ ಇತ್ತು. ಎಷ್ಟು ವರ್ಷ ಇದ್ರಿ ಮೇಡಮ್ ಅಲ್ಲಿ? ಮುಕುಂದ ಕೃಪದಲ್ಲಿ 19 ವರ್ಷ. 2002ರಿಂದ 2000 ಹೌದು 19 ಹೌದು ರಿಟೈರ್ಡ್ ಆಗಲವರೆಗೆ ಇದ್ರಿ ಅಲ್ಲಿ? ಹೌದು, 58 ರಿಟೈರ್ಮೆಂಟ್ ಅಲ್ಲಿ. ನನಗೆ ಕೊರೋನಾ ಬರುವಾಗ ನಾನು ರಿಟೈರ್ ಆಗಿ ಹೊರಗೆ ಸರಿ ಸಮಯಕ್ಕಾಗಿದ್ರಿ. ಹೌದು. ಹಾಗೆ ನನಗೆ ಒಂದು ಇಲ್ಲಿಯೂ ಕೂಡ ಹಾಗೆ ನನ್ನ ಜೊತೆಗಿದ್ದವರೆಲ್ಲರೂ ಕೂಡ ನನಗೆ ತುಂಬ ಸಹಕಾರಿಗಳಾಗಿ. ಅದೇ ರೀತಿ ಮೇಡಮ್, ನಿಮ್ಮ ಮನೆಯವರ ಬಗ್ಗೆ, ಅವರು ಬಹಳಷ್ಟು ಹೆಸರು ಮಾಡಿದಂಥವ್ರು, ಅವರ ಬಗ್ಗೆ ಒಂದೆರಡು ಮಾತು, ಮತ್ತೆ ಮಕ್ಕಳ ಬಗ್ಗೆ ಒಂದೆರಡು ಮಾತು. ಸರಿ ಸರಿ. ನಮ್ಮ ಮನೆಯವರು ಪಾದೇಕಲ್ಲು ವಿಷ್ಣು ಭಟ್ ಅಂತೇಳಿ, ಅವರಿಗೆ ಡಾಕ್ಟರೇಟು PhD ಪದವಿಯಿಂದಾಗಿ ಡಾಕ್ಟರೇಟ್ ಪದವಿ ಬಂದಿದೆ. ಯಕ್ಷಗಾನದ ಭಾಗವತ ಪ್ರಸಂಗಗಳ ಬಗ್ಗೆ ಅವರ ಸಂಶೋಧನಾ ಪ್ರಬಂಧ ಇರುವಂತಹದ್ದು.
ಆದರೆ ಅವರು ಬಾಲ್ಯದಿಂದಲೇ ಓದುವವರು ಅಂತ ಹೇಳೋದು ಕೇಳಿದ್ದೇನೆ ನಾನು ಅಷ್ಟೇ. ಅವರು ಬರೆದಂಥ ಕವನಗಳೆಲ್ಲ ಇರ್ತದೆ ಅಲ್ಲಿ ಬದಿಯಲ್ಲಿ ಇರ್ತವೆ ಅವುಗಳೆಲ್ಲ. ಆದರೆ ಓದುಗರು ಪುಸ್ತಕವನ್ನು ಕೊಂಡು ಓದುವರು, ಯಾವತ್ತೂ ಕೂಡ ಪುಸ್ತಕವನ್ನು ಕೊಂಡು ಓದುವುದು. ವಿಶೇಷ ಏನು ಅಂತಂದರೆ, ನಮ್ಮ ಮದುವೆಯ ಬೀಗರ ಒತ್ತಡದಲ್ಲಿ ನಮಗೆ ಉಡುಗೊರೆ ಬಂದದ್ದು ಇಷ್ಟೇ 2 ಅಟ್ಟಿ ಪುಸ್ತಕಗಳೇ ಬಂದದ್ದು ನಮಗೆ. ಹಾಗೆ ಓದುವ ಒಂದು ಪರಿಪಾಠ ಅವರಲ್ಲಿ ಬಾಲ್ಯದಿಂದಲೇ ಇತ್ತು. ಹೌದು, ಅಂದರೆ ನಮ್ಮ ಅಜ್ಜ ಕೂಡ ಹಾಗೆ ಓದುವವರಂತೆ, ಹಾಗೆ ಅದೇ ಬಂದಿದೆ ಅವರಿಗೆ. ಆಮೇಲೆ ನಾನು ಮದುವೆಯಾಗಿ ಬರುವಾಗ ಅವರು ಕೇವಲ 250 ರೂಪಾಯಿ ಸಂಬಳದಲ್ಲಿ ಟೆಂಪರರಿಯಾಗಿ ಪಾರ್ಟ್ ಟೈಮ್ ಆಗಿ ಲೆಕ್ಚರ್ ಆಗಿ ಇದ್ದರು. ಯಾಕೆಂದರೆ ಅವರು MPhil ಮಾಡಲಿಕ್ಕೆ ಮೆಡ್ರಾಸಿಗೆ ಹೋದವರು ವಾಪಸ್ ಮನೆಗೆ ನಮ್ಮದು ಕೃಷಿ ಮುಖ್ಯ ಆದ್ದರಿಂದ ಬರಬೇಕಾಯಿತು. ಆಮೇಲೆ ವಿವೇಕಾನಂದ ಕಾಲೇಜು ಪುತ್ತೂರು, ಅಲ್ಲಿ ಅವರು ಕೂಡ ಪದವಿ ಮಾಡಿದವರು. ಅಲ್ಲಿ ಅವರಿಗೆ ಸೂರ್ಯನಾರಾಯಣಪ್ಪ ಅಂತ ಪ್ರಿನ್ಸಿಪಾಲ್ ಅವರಿಗೆ ಬಹಳ ಪ್ರೀತಿ. ಅಲ್ಲಿ ಅವರು ತಾತ್ಕಾಲಿಕವಾಗಿ ಅಲ್ಲಿ ಟೆಂಪರರಿ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನನ್ನ ಮದುವೆ ಆಗುವಾಗ ಅವರು ಕೊಣಾಜೆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಪುತ್ತೂರು ವಿವೇಕಾನಂದಲ್ಲಿ ಸಾಧಾರಣ 1986ರವರೆಗೆ ಅಲ್ಲಿ ತಾತ್ಕಾಲಿಕವಾಗಿ ನಮ್ಮದು ಇದ್ದಂಥದ್ದು. 86ನೇ ಇಸವಿಯಲ್ಲಿ ಅಲ್ಲಿಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು. ಆಗ ಇವರು ಒಳ್ಳೆಯ ಸ್ಕಾಲರ್ ಆಗಿದ್ದು ಕೂಡ ಬಿಡಬೇಕಾಯಿತು ಅನಿವಾರ್ಯವಾಗಿ, ನಿಯಮಕ್ಕನುಸಾರವಾಗಿ ಅಷ್ಟೇ. ಅದೇ ಸಂದರ್ಭದಲ್ಲಿ ನಮ್ಮ ಉಡುಪಿಯ MGMನ ಗೋವಿಂದ ಪೈ ಸೆಂಟರ್, ರಿಸರ್ಚ್ ಸೆಂಟರ್, ಅಲ್ಲಿ ತುಳು ಲೆಕ್ಸಿಕನ್ ಪ್ರಾಜೆಕ್ಟಿಗೆ ಅವರಿಗೆ ಆಯ್ಕೆ ಆಯಿತು. UP ಉಪಾಧ್ಯಾಯ ದಂಪತಿಗಳ ಜೊತೆಗೆ ಅವರಿಗೆ ಅಲ್ಲಿಗೆ ಆಯ್ಕೆ ಆಯಿತು. ಹಾಗೆ ನಾವೆಲ್ಲರೂ ಉಡುಪಿಗೆ ಶಿಫ್ಟ್ ಆಗಬೇಕಾಗಿ ಬಂತು. ಅದು ಉಡುಪಿಗೆ ಬಂದದ್ರಿಂದಾಗಿ ಅವರಿಗೆ ಅವರ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬ ಬೆಳವಣಿಗೆಗೆ, ಅವರ ಕೆಲಸ ಮಾಡುವುದಕ್ಕೆ, ಸಂಪರ್ಕಕ್ಕೆ, ಎಲ್ಲದಕ್ಕೂ ಅವರಿಗೆ ಅನುಕೂಲ ಆಯಿತು. ಹಾಗಾಗಿ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಲೈಬ್ರರಿಯೇ ಇದೆ. ಹೌದು, ಈಗ ಅವರು ನಿವೃತ್ತಿಯಾದ ನಂತರವೂ ಕೂಡ ಆ ಲೈಬ್ರರಿಯಲ್ಲೇ ಕೆಲಸ ಮಾಡ್ತಾರೆ ಇರ್ತಾರೆ. ಬರೆಯುವುದು, ಓದುವುದು ಮುಖ್ಯ. ಹಾಗೆಯೇ ನಮ್ಮ ಬಂಧುವರ್ಗ, ಬರೆಯುವುದು ಓದುವುದು ಎಂಬುದಾಗಿ ಬಂಧುವರ್ಗ ಸಂಪರ್ಕ ಇದ್ದವರಲ್ಲ, ಎಲ್ಲ ಸಂಪರ್ಕ ಇಟ್ಟುಕೊಂಡು. ಮಕ್ಕಳು 2 ಮಕ್ಕಳು, ಮಗ ಮತ್ತು ಮಗಳು. ಮಗ ಶ್ರೀಹರಿ ಶರ್ಮಾ, ಮಗಳು ಶಾರದಾ ಚಿನ್ಮಯಿ, ಈಗ ಚಿನ್ಮಯಿ ಮನೀಶ್ ಅಂತ. ಹಾಗೆ ಇಬ್ಬರಿಗೂ ಮದುವೆಯಾಗಿದೆ. ಮಗ PUC ವರೆಗೆ ಇಲ್ಲಿ ಓದಿ ಆಮೇಲೆ ಮದ್ರಾಸ್ ಸಂಸ್ಕೃತ ಕಾಲೇಜಿನಲ್ಲಿ ವ್ಯಾಕರಣ ವಿದ್ವತ್ ಮಾಡಿಕೊಂಡವನು. ವ್ಯಾಕರಣ ವಿದ್ವತ್, ಅವನು ಗೋಲ್ಡ್ ಮೆಡಲಿಸ್ಟ್. ಅಲ್ಲಿ 3 ವರ್ಷ ಕೂಡ ರಾಷ್ಟ್ರ ಮಟ್ಟದಲ್ಲಿ ಪಡ್ಕೊಂಡಿದ್ದಾನೆ, ಫಸ್ಟ್ ರ್ಯಾಂಕ್ ಅವನು. ಆಮೇಲೆ ಅವನು ಶೃಂಗೇರಿಯಲ್ಲಿ BEd ಮಾಡಿ MA ಕೂಡ ಮಾಡಿದ. ಆದರೆ ಅವನಿಗೆ ಹೈಸ್ಕೂಲ್ ಅಧ್ಯಾಪಕನಾಗಬೇಕೆನ್ನುವಂಥದ್ದು ಒಂದು ಬಯಕೆ ಬಂತು. NCC ಕೂಡ ಇದೆ. ಅದೇ ಸಮಯದಲ್ಲಿ ಅದಮಾರು, ನಮ್ಮ ಪೂರ್ಣಪ್ರಜ್ಞಾ ಎಜುಕೇಷನ್ ಸೊಸೈಟಿ ಅದಮಾರು ಶಾಲೆ, ಅದಮಾರಲ್ಲಿ ಅವನಿಗೆ ಸುರಿಗೆ ತಾತ್ಕಾಲಿಕವಾಗಿ ಸಿಕ್ಕಿತು. ಆಮೇಲೆ ಅಲ್ಲಿ ಪರ್ಮನೆಂಟ್ ಆಯಿತು. 10 ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡಿ ಆಮೇಲೆ ಅವನಿಗೆ ಅವನ ಗುರುಗಳಿಗೆ ಬೇಕಾಗಿ ಅವನು ಇಲ್ಲಿಂದ ನಮ್ಮ ಊರಿಗೆ ವಿಟ್ಲ ಪದವಿ ಪೂರ್ವ ಕಾಲೇಜ್ ಇದೆ, ಅಲ್ಲಿಗೆ ಅವನಿಗೆ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಫರ್ ಸಿಕ್ಕಿತ್ತು. ಹಾಗೆ ಅಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾನೆ. ಅವನು ಕೂಡ ಈ ಎಲ್ಲ ವಿಷಯಗಳಲ್ಲೂ ಇದ್ದಾನೆ. ಅಂದರೆ ಸ್ಪೋರ್ಟ್ಸ್ ಅಲ್ಲಿ ಇರ್ತಾನೆ. ನಮ್ಮ ಎಲ್ಲ ಕೇಳುಗರು, ತಬಲಾ ಎಲ್ಲವೂ ಉಂಟು. ಎಲ್ಲವೂ ಚೂರು ಅಂದ್ರೆ ಆಸಕ್ತ. ನಾಟಕದಲ್ಲಿಯೂ ಕೂಡ ಮಗಳು, ಅವಳು ಪರ್ಕಳ ಹೈಸ್ಕೂಲು, ಆಮೇಲೆ ಇಲ್ಲಿ PUC ಆದ ಮೇಲೆ ಚೆನ್ನೈಗೆ ಹೋಗಿ ಸಂಗೀತವನ್ನು ಒಂದು ಸ್ವಲ್ಪ ಅಭ್ಯಾಸ ಮಾಡಿದ್ಲು. ಮಧುರ್ ಸರ್ ಹತ್ರ ಅವಳ ಮುಖ್ಯ ಸಂಗೀತ ಪೂರ್ತಿ, ಅವರ ಹತ್ರ ವಿದ್ವತ್ ಮಾಡಿ ಆಮೇಲೆ ಮದುವೆಯಾಗಿ ತ್ರಿಶೂರಲ್ಲಿ, ಹೌದು, ಶಂಕರ ಮಹಾದೇವನ ಅಕಾಡೆಮಿಯಲ್ಲಿ. ಅದು ಆನ್ಲೈನು ಕೊರೋನಾ ಟೈಮಲ್ಲಿ ಆದಂಥದ್ದು. ಅದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾಳೆ ಅವಳು. ಆಗಲಿ ಮೇಡಮ್, ಒಳ್ಳೆ ಸುಖಿ ಸಂಸ್ಕಾರ ಹಾಗೆ ಇರಲಿ. ಅದೇ ರೀತಿ ಮೇಡಮ್ ಒಬ್ಬರು ಕರೆ ಮಾಡಿದ್ದಾರೆ, ನಿಮ್ಮವರು ಯಾರು ಅಂತ ನೋಡೋಣ. ಅವ್ರು ಹೇಳೋದಿಲ್ಲ, ನೀವೇ ಹೇಳಬೇಕು. ನಮಸ್ತೆ ಮೇಡಮ್. ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ನೀವು ಯಾರು ಅಂತ ಹೇಳಬೇಡಿ, ಅವರೇ ಹೇಳ್ತಾರೆ, ನೋಡೋಣ. ನಮಸ್ತೆ ಟೀಚರ್. ಹರಿ ಓಂ. ನಮಸ್ತೆ ಪ್ರಸಾದಿನಿ ಶೆಟ್ಟಿ ಅವರು. ಒಬ್ಬ ನಿಮ್ಮ ಈ ಹರಿ ಓಮಿನಿಂದ ಸಿಕ್ಕಿ ಬಿಡುದ. ಹರಿ ಓಂ ಅಂದಕ್ಕೂ ಗೊತ್ತಾಗ್ತಾವ್ರಿ. ಇಲ್ಲ, ಧ್ವನಿಯಲ್ಲಿ ಮಾತಾಡಿ ಮೇಡಮ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು. ಟೀಚರ್ ಬಗ್ಗೆ ಹೇಳುತ್ತಿದ್ರೆ ಇಲ್ಲೇ ಅಲ್ಲಿ ನಾನೇ 1 ಗಂಟೆ ಕೂತ್ಕೊಳ್ಬೇಕಾಗ್ತದೆ. ನಮ್ಗೆ ಅಷ್ಟು ಟೈಮ್ ಇಲ್ಲ, ಸಣ್ಣ ಮಟ್ಟದಲ್ಲಿ ಹೇಳಿ. ಅಲ್ಲ, ಹೈಲೈಟ್ ಹೇಳಿ. ಹೈಲೈಟ್ ನಂದು ಸಂಗೀತ ಟೀಚರ್. ನಮ್ಗೆ ತುಂಬಾ ಆತ್ಮೀಯ, ನಮ್ಮ ಇಡೀ ಫ್ಯಾಮಿಲಿಗೆ ಸಹ ತುಂಬಾ ಆತ್ಮೀಯ ಅವರು. ಮತ್ತೆ 10 ವರ್ಷದಿಂದ ಪರಿಚಯ.
ಮತ್ತೆ ಟೀಚರ್ ನನ್ಗೆ ತುಂಬಾ ಇನ್ಸ್ಪಿರೇಷನ್. ನನ್ಗೆ ಕ್ಲಾಸಿಕಲ್ ಇದು ಕರ್ನಾಟಕ ಜೂನಿಯರ್ ಎಕ್ಸಾಮ್ ಕೊಡ್ಲಿಕ್ಕೆ ಸಹ ಅವರೇ ಇನ್ಸ್ಪಿರೇಷನ್. ಅವರು ನಮ್ಗೆ ಫೋರ್ಸ್ ಮಾಡಿದ್ರು, ಹಾಗಾಗಿ ನಾನು ಕೊಟ್ಟಿದ್ದಿಲ್ಲ, ಅಂದ್ರೆ ಕೊಡುವಂತದ್ದಿಲ್ಲ ನಾನು ಎಕ್ಸಾಮ್ ಎಲ್ಲ. ಅಂದ್ರೆ ನಾನು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಲೇಟ್ ಕಲೀಲಿಕ್ಕೆ. ಟೀಚರ್ ಇನ್ನೊಂದು ನಂಗೆ ಒಂದು ಆಕ್ಟಿವ್ನೆಸ್, ಅವರು ಈ ಏಜ್ ಅಲ್ಲಿ ಸಂಗೀತ ಕ್ಲಾಸ್, ಶಿಶು ಮಂದಿರ, ಮನೆ ಅದು ಇದೆಲ್ಲ ತುಂಬಾ ಓಡಾಡ್ತಿರ್ತಾರೆ. ಅದು ತುಂಬಾ ನಮ್ಗೆ ಒಂದು ಇನ್ಸ್ಪಿರೇಷನ್. ನಮ್ಗೆ ಅವರನ್ನ ನೋಡಿ ನಾವು ಏನಾದ್ರು ಮಾಡುವ ಅಂತ ಆಗುತ್ತೆ. ಹಾಗೆ ಮತ್ತೆ ಇನ್ನು ಹೇಳಿರಲ್ಲ, ಹೇಳ್ಲಿಕ್ಕೆ ಹೋದ್ರೆ ತುಂಬಾ ಉಂಟು. ಆಗ್ಲಿ ಏನ್ ಹೇಳ್ತೀರಿ ಮೇಡಮ್ ನಿಮ್ಮ ಶಿಷ್ಯ ಬಗ್ಗೆ? ಅವರ ಶಿಷ್ಯ ಎನ್ನುವುದಕ್ಕಿಂತ ಮಿತ್ರರು. ಅಂದ್ರೆ ಎಲ್ಲರೂ ಒಂದೇ ರೀತಿಯ ಭಾವನೆಯಲ್ಲಿ ಇದ್ದದ್ರಿಂದ ಅವರಿಗೆ ಆ ರೀತಿಯ ಆದರ ಗೌರವ ಬಂದಿರ್ತದೆ. ಆಮೇಲೆ ನಿಜವಾಗಿ ಅದರಿಂದ ಲಾಭ ಪಡ್ಕೊಂಡದ್ದು ನಾನು. ಯಾಕೆಂದ್ರೆ ಅಂತಹ ಸನ್ಮಿತ್ರರು ನನಗೆ ಸಿಗ್ಲಿಕ್ಕೆ ಹೋಗಿ ನನ್ನ ಮನಸ್ಸಿಗೆ ನನಗೇನೊಂದಿಷ್ಟು ತೋಚಿದೆ, ಗೊತ್ತಾಗಿದೆ, ಅಥವಾ ಹಿರಿಯರಿಂದ ನನಗೆ ಬಂದಿದೆ, ನನ್ನ ಬಾಲ್ಯದಲ್ಲಿ ಅದನ್ನು ಹಂಚಿಕೊಳ್ಳಿಕ್ಕೆ ನನಗೆ ಆತ್ರಾಡಿ ಅಂತಹ ಊರು ತುಂಬಾ ತುಂಬಾ ಸಹಾಯ ಮಾಡಿದೆ. ಇಡೀ ಊರಿನವರು ನನಗೆ ನಿಜವಾಗಿ ಒಂದು ಒಳ್ಳೆಯ ಪ್ರೀತಿಯ ಸೆಲೆಯಲ್ಲಿ ಕೊಟ್ಟಿದ್ದಾರೆ. ನಾವು ಇನ್ನೊಂದು ಊರಿಂದ ಬಂದು ಇಲ್ಲಿ ಇದ್ದವರಿಗೆ ಹೌದು, ನಮ್ಮ ಈ ಸಂಗೀತ ಇರ್ಬೋದು, ನನ್ನ ಸಂಗೀತದಿಂದ ಅಲ್ಲಿ ಎಲ್ಲರನ್ನು ಪರಿಚಯ ಆಯಿತು, ಆತ್ಮೀಯರಾದ್ರು. ಶಿಶು ಮಂದಿರದಿಂದಾಗಿ ಇನ್ನೂ ಹೆಚ್ಚು ಎಲ್ಲರೂ ಹೌದೌದು. ಹಾಗೆ ಇವರೆಲ್ಲ ಇಟ್ಟ ಪ್ರೀತಿ ಅದಕ್ಕೆ. ಆಗ್ಲಿ ಮೇಡಮ್, ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ. ಧನ್ಯವಾದ, ತುಂಬಾ ಧನ್ಯವಾದ. ಥ್ಯಾಂಕ್ ಯು ಟೀಚರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದೇ ರೀತಿ ಮೇಡಮ್, ನಾವು ಪ್ರಮುಖವಾಗಿ ಹೇಳಬೇಕಾದ್ರೆ ಒಂದು ನಿಮ್ಮ ಸಂಗೀತ ಸಂಸ್ಥೆ ಧಾತ್ರಿ ಅಲ್ವಾ, ಧಾತ್ರಿ ಸಂಗೀತ ಅಭ್ಯಾಸ ಕೇಂದ್ರ, ಇದರ ಬಗ್ಗೆ ಒಂದೆರಡು ಮಾತು, ಮತ್ತು ಅದರ ಹೇಗೆ ನೀವು ಅದನ್ನು ಸ್ಥಾಪನೆ ಮಾಡಬೇಕಾದ್ರೆ ಏನು ಉದ್ದೇಶ ನಿಮ್ಮ ತಲೆಯಿತ್ತು, ಅದು ಹೇಗೆ ಜರುಗ್ತಾ ಇದೆ ಈಗ, ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿ. ನಮ್ಮ ಸಂಗೀತ ಸಂಸ್ಥೆ ಅಂದರೆ ರಿಜಿಸ್ಟರ್ಡ್ ಸಂಸ್ಥೆಯಲ್ಲಿ ಏನಲ್ಲ, ಅದಕ್ಕೆ ಒಂದು ಹೆಸರು ಬೇಕು ಅಂತ ಆಯಿತು. ಆಮೇಲೆ ಹಾಗೆ ಅದಕ್ಕೆ ಧಾತ್ರಿ ಅಭ್ಯಾಸ ಕೇಂದ್ರ ಅಂತ ಇಟ್ಟುಕೊಂಡಿವಿ. ಯಾಕೆಂತಂದರೆ ನಾನು ಮೊದಲೇ ಹೇಳಿದಾಗೆ ನಾನು ಸಂಗೀತ ವಿದುಷಿ ಅಲ್ಲ ಅಂತ. ವಿದುಷಿ ಅಂದರೆ ಸಾಕಷ್ಟು ಗೊತ್ತಿರಬೇಕು, ಹಾಡಬೇಕು, ವೇದಿಕೆ ಇತ್ಯಾದಿ ಅಲ್ಲ. ನಾನು ಆ ಥರದಲ್ಲಿ ಯಾವುದಿಲ್ಲ. ಆದರೆ ಅದರ ಮೇಲೆ ಪ್ರೀತಿ ಇದೆ, ಅದನ್ನು ಬೆಳೆಸಬೇಕು, ಒಂದು 4 ಮಕ್ಕಳಿಗೆ ಹಂಚಬೇಕು ಅನ್ನುವಂಥದ್ದು ಇದೆ. ಅದರ ಯಾವ ಉದ್ದೇಶವನ್ನು ಇಟ್ಟುಕೊಂಡು ನಾನು ಈ ಸಂಗೀತ ಅಭ್ಯಾಸ ಕೇಂದ್ರ ಮಾಡಿದ್ದಲ್ಲ. ನಾನು ನನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಶಿಕ್ಷಕಿಯಾಗಿ ಹೇಗೆ ಹೋಯ್ತು ಹಾಗೆ ಇದು ಕೂಡ ಆದಂತಹದ್ದು. ಹೌದು, ನಮ್ಮ ಮನೆ ಹತ್ರ ಇಂದಿರಾ ಹಾಲಂಬಿಯವರು ಅಂತ ಹಿರಿಯ ಲೇಖಕಿಯರಿದ್ದಾರೆ. ಅವರ ಮೊಮ್ಮಗಳು ಮುರಳೀಧರ ಹಾಲಂಬಿಯವರ ಮಗಳು ಧನ್ಯಶ್ರೀ ಅಂತ ಇದ್ಲು. ಅವರನ್ನು ಹೀಗೆ ಪರಿಚಯ ಆದಾಗ ಇದು ಇವಳಿಗೊಂದು ಸಾಪಾಸ ಹೇಳಿಕೊಡಿಯೇ ನೀವು, ಉಡುಪಿಯವರ ಹೋಗ್ಬೇಕಲ್ಲ, ಮತ್ತೆ ನಾವು ಉಡುಪಿಗೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರು ಅವರು. ನನಗೊಂದು ಖುಷಿ ಆಯ್ತಲ್ಲ, ಒಂದು ಸಂಪರ್ಕ ಆಯಿತು, ಮಗು ಬರ್ತದೆ, ನನಗೆ ಆ ಮಗುವಿನ ಜೊತೆಗೆ ಇರ್ಲಿಕ್ಕೆ. ಹಾಗೆ ಸಾಪಾಸ ಅಂತ ಹಾರ್ಮೋನಿಯಂ ಇತ್ತು ನನ್ನ ಹತ್ರ. ಹೆಬ್ರಿಯಲ್ಲಿದ್ದಾಗ ನಾವು ಅಲ್ಲಿ 1-2 ಮಕ್ಕಳಿಗೆ ಬಂದು ಭಜನೆ ಹೇಳಿಕೊಡಿ ಅಂತೇಳಿ ಹೀಗೆ ಆಗ್ತಾ ಇತ್ತು. ಹಾಗೆ ಇಲ್ಲಿ ಸಾಪಾಸ ಅಂತ ಶುರು ಮಾಡಿದ್ದು. ಎಷ್ಟು ಹೇಳಬೇಕು ಅಂತಂದರೆ, ಅವಳಿಗೆ ಸರಳೆ ವರಸೆ ಆಗಿ ಜಂಟಿ ವರಸೆ ಬರುವಾಗ ನಾನು ಮಧುರ್ ಸರ್ ಹತ್ರ ಕೇಳಿದೆ, ಸರ್ ನಾನು ಜಂಟಿ ವರಸೆ ಹೇಳಿಕೊಡೋದು ಸರಿ ಇರ್ಬಹುದಾ ಅಂತ. ನನಗೆ ಇಲ್ಲಿ ಉಡುಪಿ ಬಂದಮೇಲೆ ಏನು ಕಂಡಿತ್ತು ಅಂತಂದರೆ, ನಾವು ಹೇಳಿಕೊಡುವಾಗ ನಮಗೆ ಗೊತ್ತಿದ್ದು ಯಾವುದು ತಪ್ಪಾಗಬಾರ್ದು ಅಂತ. ಅದನ್ನು ತುಂಬ ಜಾಗ್ರತೆ ಮಾಡಬೇಕು. ಹೌದು, ಏಕಪಾಠಿಗಳಾಗಿದ್ದರೆ ನಾನು ಅವರನ್ನು ಹೇಳ್ತೇನೆ, ನೀವು ಇಂಥ ಕಡೆಗೆ ಸೇರಿ ಅಂತ. ಯಾಕೆಂದ್ರೆ ನಾವು ಹೇಳುವಾಗ ತಪ್ಪು ಅವರಲ್ಲಿ ಮತ್ತೆ ಅದು ಉಳಿಬಾರದು ಅಂತ ನನ್ನದೊಂದು ತುಂಬ ದೊಡ್ಡ, ನನಗೆ ಒಳಗಿಂದ ಅಷ್ಟು ಕಳಕಳಿ ಉಂಟು ಅದರ ಬಗ್ಗೆ. ಹಾಗೆ ಜಂಟಿ ವರಸೆ ಮಾಡುವಾಗ ನಾನು, ಸರ್ ನಾನು ಮಾಡ್ಬೋದಾ ಅಂತ ಕೇಳಿದೆ. ಖಂಡಿತ ಮಾಡಿ, ಅವರು ಎಷ್ಟು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ಅನ್ನಷ್ಟು ಪ್ರೋತ್ಸಾಹಿಸಿದ್ದಾರೆ. ನೀವು ಒಂದು ಆ ಮಾತನ್ನ ನೆನಪಿಟ್ಟುಕೊಂಡಿದ್ದೇನೆ, ಮಕ್ಕಳಿಗೆ ಹೇಳಿಕೊಡುವಾಗ ಮಕ್ಕಳು ಪುನಃ ಹೇಳುವಾಗ ನೀವು ಸರಿ ಗಮನಿಸ್ಕೊಳ್ಳಿ, ಅದು ನಿಮಗೆ ಕನ್ನಡಿ. ಆಗ ನೀವು ಹೇಳಿಕೊಟ್ಟದ್ದು ಅಲ್ಲಿ ಸರಿ ಕೂತಿದೆಯಾ ಇಲ್ಲವಾ ತಪ್ಪಾಗಿದೆಯಾ ಅನ್ನೋದು ನಿಮಗೆ ಗೊತ್ತಾಗಿರ್ತದೆ. ಏಕಪಾಠದವರಾದರೆ ಅವರಿಗೆ ಮತ್ತೆ ಅದನ್ನು ಹೇಳಿಕೊಡಬಾರ್ದು, ನಾವು ಸರಿ ಮಾಡಿ ಹೇಳಿಕೊಡ್ಬೇಕು. ತಿದ್ದಿಕೊಳ್ಳುವವರು ಅಂತ ಆದರೆ ನಾವು ಹೇಳ್ತಾ ಇದ್ದಾಗ ನಾವು ಅದನ್ನು ಕರೆಕ್ಟ್ ಮಾಡಿಕೊಂಡು ಹೀಗೆ ನಾವು ಎಲ್ಲರೂ, ನಾನೂ ಬೆಳೆದದ್ದು ಹಾಗೆ ನೀವು ಹಾಗೆ ಬೆಳಿತೀರಿ ಅಂತ ಅವರೊಂದು ಆಶೀರ್ವಾದ ಮಾಡಿ. ಅದೇ ರೀತಿ ನಿಮ್ಮ ಒಂದು ಶಿಶು ಮಂದಿರವನ್ನು ಸ್ಥಾಪಿಸ್ತಿರ್ತಾವೆ. ಅದನ್ನು ಅಂದರೆ ಭಾಳ ಕಷ್ಟ ಅದು ನಿಜವಾಗಿ. ಅದಕ್ಕೆ ಟೈಮ್ ಕೊಡಬೇಕು, ಜನ ಬೇಕು. ಆ ಶಿಶು ಮಂದಿರವನ್ನು ಸ್ಥಾಪಿಸಿರಿ, ಅದರ ಬಗ್ಗೆ ತಿಳಿಸಿ. ಮತ್ತು ಅಲ್ಲೂ ಕೂಡ ದೀಪ ಭಜನೆ ಹೀಗೆ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಅಲ್ಲಿ ಮಕ್ಕಳಿಗಾಗಿ. ಭಾಳಷ್ಟು ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಿದೆ, ನಮ್ಮ ಸಂಸ್ಕೃತಿಯಲ್ಲಿ ಅದಕ್ಕೆ ಸರಿಯಾಗಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಿ. ಯಾಕಂದರೆ ಅವರು ಅದನ್ನು ಕಲಿಬೇಕು. ಅವ್ರು ಕಲಿತಾಗ ಮುಂದೆ ನೀವು ಏನು ಬಾಲ್ಯದಲ್ಲಿ ಕಲ್ತಿದ್ದೀರಿ, ಈಗ ನೀವು ಹೇಳಿದಿರಿ ಇಲ್ಲಿ ಕೂತಾಗ,
ನನಗೆ ಅದೇ ಸ್ವಲ್ಪ ಬಲ ನೀಡ್ತದೆ. ಯಾಕಂದರೆ ಅದು ನನಗೆ ಈಗ ಗೊತ್ತಾಗ್ತಿದೆ ಅಂದರೆ ಅದೇ ರೀತಿ ನೀವು ಕಲಿಸುವ ಮಕ್ಕಳಿಗೂ ಕೂಡ ಭಾಳಷ್ಟು ವರ್ಷ ಆದ ಮೇಲೆ ಅವರಿಗೆ ತಿಳುವಳಿಕೆಗೆ ಬರ್ತದೆ. ಯಾವುದೇ ಜ್ಞಾನವನ್ನು ನಾವು ಎಷ್ಟು ತುಂಬಿಸ್ಬೋದು, ಎಲ್ಲಿ ತುಂಬಿಸ್ಬೋದು ಮೇಡಮ್? ಖಾಲಿ ಇದ್ದಲ್ಲಿ ತುಂಬಿಸ್ಬೋದು ಅಲ್ಲ ಮೇಡಮ್? ಅದೇ ಬಾಲ್ಯದಲ್ಲಿ ಖಾಲಿ ಇರ್ತದೆ ಮಕ್ಕಳ ತಲೆ ಒಳಗೆ ಎಲ್ಲವೂ, ಏನು ತಲೆ ವಿಷಯ ಇರೋದಿಲ್ಲ. ಆಗ ಖಾಲಿ ಇದ್ದಾಗ ಅದನ್ನು ತುಂಬಿಸಿದಾಗ ಅದಲ್ಲಿ ಉಳಿದು ಬಿಡ್ತದೆ. ಹಾಗೆ ನಂತರ ಬಂದು ಕೆಟ್ಟದ್ದು ಬಂದರೂ ಕೂಡ ಆ ತುಂಬಿದ್ದ ಕಾರಣ ಎಲ್ಲ ಹಾರಿ ಹೋಗ್ತದೆ. ಅದು ಒಳ್ಳೆ ಒಂದು ಕೆಲಸ ನೀವು ಮಾಡ್ತೀರಿ. ಆ ಶಿಶು ಮಂದಿರದ ಬಗ್ಗೆ ತಿಳಿಸಿ ಮೇಡಮ್. ನಮ್ಮ ಮನೆಯಲ್ಲಿ ಒಂದು ಔಟ್ ಹೌಸಿನಾಗಿದೆ, ಇಲ್ಲಿ ಸವ್ಯಸಾಚಿ ಸೇವಾ ಸಂಗಮ ಶಿಶು ಮಂದಿರ. ಇದಕ್ಕೆ ನನಗೆ ನಿಜವಾಗಿ ಶಿಶು ಮಂದಿರದ ಕಲ್ಪನೆ ಎಲ್ಲ ನನಗೆ ಇರಲಿಲ್ಲ. ನನ್ನ ಮಗನಿಗೆ ಮದುವೆ ಆಯಿತು, ಶ್ರೀದೇವಿ ಅಂತೇಳಿ, ನಮ್ಮ ಅಲ್ಲಿ ಪೈವಳಿಕೆ ಕಾಸರಗೋಡು ಜಿಲ್ಲೆಯವರೇ. ಅವಳು ಆ ಸಂಸ್ಕಾರದಲ್ಲಿ ಬೆಳೆದು ಬಂದಿದ್ದಾಳೆ. ಅಲ್ಲಿ ಸಮಿತಿಯಿಂದ ಶಿಶು ಮಂದಿರಗಳು, ಬಾಲಗೋಕುಲಗಳೆಲ್ಲ ಕೇರಳ ಅಲ್ಲಿ ನಡೀತಾ ಇತ್ತು. ಹಾಗೆ ನಮ್ಮ ಮೊಮ್ಮಗ ವಿಭು, ಅವನಿಗೆ ಒಂದು 3 ವರ್ಷ ಆಗುವ, ನಾವೆಲ್ಲ ಇಲ್ಲಿ ಎಲ್ಲೂ ಶಿಶು ಮಂದಿರ ಇಲ್ಲ. ನಮ್ಮ ಕುಂದಾಪುರದಲ್ಲಿ ಸೇವಾ ಸಂಗಮ ಟ್ರಸ್ಟ್ ಇದೆ, ಅದರ ಅಡಿಯಲ್ಲಿ ತುಂಬಾ ನಡೀತಾ ಇದೆ. ಮಗನಿಗೆ ಮತ್ತೆ ಸೊಸೆಗೆ ಅವರಿಬ್ಬರಿಗೆ ಈ ಸಂಪರ್ಕಗಳು ಇತ್ತು. ಆಗ ನಾವು ಇಲ್ಲಿಯೇ ಒಂದು ಶಿಶು ಮಂದಿರ ಶುರು ಮಾಡಿದ್ದಾರೆ. ಹೇಗೋ ನಮ್ಮಲ್ಲಿ ಸಂಗೀತಕ್ಕೆಲ್ಲ ಮಕ್ಕಳು ನಮ್ಮ ಮನೆ ಎನ್ನುವಂಥದ್ದು ಅದು ಎಲ್ಲರಿಗೂ ಹೋಗುವ ಬರ್ಲಿಕ್ಕೆ ಇರುವಂಥದ್ದು. ಹಾಗೆ ಇಲ್ಲಿ ಹಾಗಲ್ಲ ನಾವು ಶಿಶು ಮಂದಿರ ಮಾಡೋರು, ಅದು ನಮಗೆ ಉಪಯೋಗಕ್ಕೆ ಅದು ಮಾಡಿದರೆ ಏನು ಅಂತೇಳಿ ಅವರೊಂದು ಆಲೋಚನೆ ಮಾಡಿ ಶುರು ಮಾಡಿದಂಥದ್ದು. ಯಾಕೆಂದ್ರೆ ಅವನು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಮುಕುಂದ ಕೃಪಕ್ಕೆ ಬರುವಾಗ 1ನೇ ಕ್ಲಾಸ್ನ ಮಕ್ಕಳು, KG ಮಕ್ಕಳು ಹೋಗುವಲ್ಲಿ ನಿಲ್ಲುವುದು ಬೈಕ್ ಹಿಡ್ಕೊಂಡು. ಆ ಮಕ್ಕಳು ಮಾತಾಡಿಕೊಂಡು ಹೋಗೋದನ್ನು ಕೇಳುದು ಅವನು. ಯಾಕೆಂತಂದ್ರೆ ಆ ಮಕ್ಕಳಲ್ಲಿ ಎಷ್ಟು ಮುಗ್ಧತೆ ಇದೆ, ಅಲ್ಲಿ ನಾವು ಹೇಳಿಕೊಡ್ಲಿಕ್ಕೆ ಇರುವುದು ಎನ್ನುವುದೊಂದು ಅವನದ್ದೊಂದು ಆಸಕ್ತಿಯ ವಿಷಯ. ಹಾಗೆ ನಮ್ಮ ಮನೆಯಲ್ಲಿಯೇ ಶಿಶು ಮಂದಿರ ಶುರು ಮಾಡೋದು ಅಂತ ಜೂನ್ನಲ್ಲಿ ಶುರು ಮಾಡಿದರು. ಆವಾಗ ಅವರು ಒಂದು 3-4 ವರ್ಷಗಳ ಕಾಲ ಮಗ, ಸೊಸೆ ಮತ್ತೆ ಅವರ ಜೊತೆಗೆ ಒಂದು ಕೆಲವು ಜನ ನಮ್ಮ ಊರಿನವರು ಸೇರ್ಕೊಂಡಿದ್ದಾರೆ. ಎಲ್ಲರೂ ಸೇರಿ ಗಾತ್ರಾಡಿ ಗ್ರಾಮದ ಮನೆ ಹೋಗಿ ಸಂಪರ್ಕ ಮಾಡಿದ್ದಾರೆ. ಶಿಶು ಮಂದಿರ ನಾವು ಮಾಡ್ತಾ ಇದ್ದೇವೆ, ಎಲ್ಲರೂ ಬನ್ನಿ ಅಂತ ಕರೆದು ಅವರಿಗೆ ವಿಷಯವನ್ನು ಹೇಳಿ ಮಾಡಿಕೊಂಡು ಬಂದು, ನಾನು ಮುಕುಂದ ಕೃಪಕ್ಕೆ ಬರ್ತಿದ್ದೆ ಅವಾಗ, ನಾನು ಅದಕ್ಕೆ ಹೆಚ್ಚು ಗಮನ ಅವಾಗ ಕೊಡ್ತಿರ್ಲಿಲ್ಲ. ಅವ್ರು ಮಾಡಿದಂಥದ್ದು 4 ಮಕ್ಕಳಿಂದ ಪ್ರಾರಂಭ ಆದಂಥದ್ದು. ಸುಮಾ ಮಾತಾಜಿ ಅಂತ ಮಣಿಪಾಲದಿಂದ ನಗಾಡ್ತವೆ ಬರ್ತಾ ಇದ್ದವರು. ಈ ಮಕ್ಕಳ ಜೊತೆಗೆ ಹೇಗಿರಬೇಕು ಎನ್ನುವುದಕ್ಕೆ ಉದಾಹರಣೆ ಅದು. ಈಗಿರುವ ಮಾತಾಜಿ ಕೂಡ ಹಾಗೆ, ಮಕ್ಕಳನ್ನು ಬೈಯುವ ಪ್ರಶ್ನೆ ಇಲ್ಲ, ಏನಿಲ್ಲ. ಅವರು ಯಥಾವತ್ತಾಗಿ ಅವರನ್ನು ಸ್ವೀಕರಿಸುವುದು, ಹಾಗೆ ಮರುದಿವಸದಿಂದ ಅವರು ಹೇಳಿದ ಹಾಗೆ ಬರ್ತಾರೆ ಮಕ್ಕಳು. ಇದು ಮಾತಾಜಿಯಲ್ಲಿರಬೇಕಾದ ಗುಣ. ಹಾಗೆ ಅವರು 4 ಮಕ್ಕಳಿಂದ ಪ್ರಾರಂಭ ಆದ ಆ ಶಿಶು ಮಂದಿರ ಪ್ರಾರಂಭ ಆದಂತಹದ್ದು 2013 ಜೂನ್ನಲ್ಲಿ ಪ್ರಾರಂಭ ಆಯಿತು. ಅದೇ ವರ್ಷವೇ ಸಾರ್ವಜನಿಕವಾಗಿ ಅಷ್ಟಮಿ ಕಾರ್ಯಕ್ರಮ. ನಾವು ಆತ್ರಾಡಿ ಊರಿನಲ್ಲಿ ಉಡುಪಿಯವರು ಬರಬೇಕಲ್ಲ ಕೃಷ್ಣನ ವೇಷ ಹಾಕ್ಲಿಕ್ಕೆ ಮಕ್ಕಳಿಗೆ, ನಾವು ಇಲ್ಲೇ ಮಾಡುವ ಅಂತೇಳಿ ಅವನ ಜೊತೆಗಾರರಲ್ಲಿ ಸಮಾನ ಮನಸ್ಸಿನವರು ತುಂಬ ಜನ ಇದ್ದಾರೆ. ಅವರೆಲ್ಲ ಸಮಿತಿಯಲ್ಲಿ ಸೇರ್ಕೊಂಡಿದ್ದಾರೆ. ಆ ಶಿಶು ಮಂದಿರದ ಮೊದಲ ಅಧ್ಯಕ್ಷರಾಗಿ ಶ್ರೀಯುತ ಕರುಣಾಕರ್ ಶೆಟ್ಟರು ಅಂತ ಆತ್ರಾಡಿಯವರಿದ್ದರು. ಹಾಗೆ ಎಲ್ಲರೂ ಸೇರಿ ಅಷ್ಟಮಿ ಮಾಡುವ ಅಂತಾಯಿತು. ಅಷ್ಟಮಿ ಮಾಡೋದಂತಾಗುವಾಗ ಶಿಶು ಮಂದಿರದಿಂದ ಇಡೀ ಗ್ರಾಮದ ಮಕ್ಕಳು ಬರಲಿ ವೇಷ ಹಾಕ್ಕೊಂಡು, ಯಾರು ಬೇಕಾದರೂ ಹಾಕ್ಬೋದು, ಕೃಷ್ಣರಾಧೆಯರ ವೇಷ 7 ವರ್ಷದ ಒಳಗೆ ಅಂತೇಳಿ. ಆ ವರ್ಷದಲ್ಲಿ ಒಂದು 40-50 ಮಕ್ಕಳು ಬಂದರು ಶಿಶು ಮಂದಿರದಿಂದ. ಹಾಗೆ ಇನ್ನೊಬ್ಬರು ಸಾಧು ಪೂಜಾರಿ ಅಂತ ಹಿರಿಯರು, ನನ್ನದೊಂದು ಚೆಂಡೆ ಇರಲಿ, ಮಕ್ಕಳು ಹೋಗುವಾಗ ಒಂದು ಚೆಂಡೆ ಬೇಕು ಅಂತ. ಹೀಗೆ ಆ ಒಂದು ನಾವು ಹೇಳುದು ಊರಿನವರ ಮನಸ್ಸು ಎಷ್ಟು ದೊಡ್ಡದು. ಇದರಿಂದಾಗಿ ಏನಾಯ್ತು, ಈ ಅಷ್ಟಮಿ ವೇಷ ಇಲ್ಲಿಂದ ಚೆಂಡೆಯಲ್ಲಿ ಹೋಗುವಾಗ ಇಡೀ ಊರಿನವರಿಗೆ ಸಂಭ್ರಮ ಆಯ್ತು. ಹೌದು, ಈಗ ಅದು ಆತ್ರಾಡಿ ಉತ್ಸವದ ಹಾಗೆ ಆಗ್ತದೆ. ಅಲ್ಲಿ ಪೇಟೆಯಲ್ಲಿ ಉದ್ದಕ್ಕೆ ಮಕ್ಕಳಿಗೆ ಹೂ ಹಾಕುದು ಅದೆಲ್ಲ ಮಾಡಿ, ಅಲ್ಲಿ ಒಂದು ಹಾಲಿನಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗೋದು, ಆಮೇಲೆ ಮಡಿಕೆ ಮುಟ್ಟಿಸುವುದು, ಎಲ್ಲ ಮಕ್ಕಳಿಗೆ ಒಂದು ಸ್ಮರಣಿಕೆ ಅಂತ ಕೊಡುದು, ಅವರಿಂದ ಅವರಿಗೆ ವೇದಿಕೆಯನ್ನು ಕೊಟ್ಟು ಡ್ಯಾನ್ಸ್ ಅನ್ನು ಮಾಡಿಸುವುದು, ಕೃಷ್ಣನದ್ದು ಒಂದಿಷ್ಟು ನಾವು ನೋಡಿ ಸಂತೋಷ ಪಡೋದು, ಒಂದಿಬ್ಬರು ಗೆಸ್ಟನ್ನು ಕರೆದು ಹೀಗೆ ಅದು ಪ್ರಾರಂಭ ಆದಂಥದ್ದು. ಮತ್ತಿನ ವರ್ಷಕ್ಕಾಗೂ 6 ಮಕ್ಕಳಾದರೂ 8 ಮಕ್ಕಳಾದರೂ 10, 12 ಹೀಗೆ ಇತ್ತು. ಕೊರೋನಾ ಸಂದರ್ಭದಲ್ಲಿ ಒಮ್ಮೆ ನಿಂತಿದ್ರೆ ಆನ್ಲೈನಲ್ಲಿ ನಾವು ಹೀಗೆ ಮಾಡ್ತಾ ಇದ್ವಿ. ಆದರೆ ಅದು ಮುಗಿಯುವಾಗ 26 ಮಕ್ಕಳು ಬಂದರು ಒಟ್ಟಿಗೆ ಬಂದ್ರ. ಆ ಪೇರೆಂಟ್ಗಳನ್ನು ನಾನು ಎಷ್ಟು ಹೇಳಿದ್ರು ಸಾಲದು. ಇವತ್ತು ನಮಗೆ ಅವರು ಅಷ್ಟು ಏನು ಹೇಳ್ತೇವೆ ನಾವು, ಹೌದಪ್ಪ ನಿಜ, ಎಷ್ಟು ಆಗ ಅವರು ಈಗಲೂ ಕೇಳಲಿಕ್ಕುಂಟು. ಶಿಶು ಮಂದಿರ ಬರ್ತಾರೆ, ನಮ್ಮ ಸಮಿತಿಯಲ್ಲಿ ಇದ್ದಾರೆ ಅವರೆಲ್ಲ, ಶಿಶು ಮಂದಿರ ನಮಗೆ ಬೇಕು ಈ ಊರಿಗೆ ಅಂತ ಅವರು ಆ ಪೋಷಕರು ನಮ್ಮ ನಿಜವಾಗಿ ಬೆಂತಟ್ಟಿದವರು. ಯಾಕಂದ್ರೆ ನಾವು ಒಬ್ಬರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇಡೀ ಊರಿನವರ ಸಹಕಾರ. ಆಗ ಈ ಶಿಶು ಮಂದಿರದಲ್ಲಿ ಅದರ ಕಲ್ಪನೆ ಏನು ಅಂತಂದ್ರೆ, ಸುಮಾರು 3 ವರ್ಷದ ಹತ್ತಿರದ ಮಕ್ಕಳು 4-4.5 ವರ್ಷ ಅಥವಾ ಶಾಲೆಗೆ ಹೋಗುವಲ್ಲಿವರೆಗೆ ಅವರಿಗೆ ಬರ್ಬೋದು, 5 ವರ್ಷದವರೆಗೆ ಬರ್ಬೋದು. ಆ ಮಕ್ಕಳಿಗೆ ಗೇಟಿಂದ ಒಳಗೆ ಬಂದಲ್ಲಿಂದ ಚಪ್ಪಲಿ ಇಡುವಲ್ಲಿಂದ ನಾವು ಅವರಿಗೆ ಸಂಸ್ಕಾರ, ಹೌದು ಅದು ಸಂಸ್ಕಾರ ಅಂತಲೇ ಹೇಳುತ್ತದೆ. ಚಪ್ಪಲಿ ಚಂದ ಮಾಡಿ ನೀಟಾಗಿ ಇಡ್ತಾರೆ ಮಕ್ಕಳು. ಬಂದವರ ಬ್ಯಾಗ್ ಅನ್ನಿಟ್ಟು
ಅಲ್ಲಿ ಭಾರತ್ ಮಾತೆಗೆ ನಮಸ್ಕರಿಸಿ, ಭಾರತ್ ಮಾತೆ ಫೋಟೋ ಯಾವಾಗಲೂ ಇರ್ತದೆ, ಕನ್ನಡಿ ಇರ್ತದೆ, ಕನ್ನಡಿ ನೋಡಿ ಅಲ್ಲಿ ಕೆಳಗೆ ಕುಂಕುಮ ಬಟ್ಟಿರ್ತದೆ, ಅದನ್ನು ಹಾಕೊಂಡು ಬಂದು ನಮಸ್ತೆ ಸುಪ್ರಭಾತಂ ಇಷ್ಟನ್ನು ಈ ಮಕ್ಕಳು ಆರಾಮದಲ್ಲಿ ಹೇಳ್ತಾರೆ. ಖುಷಿ ಆಗ್ತದೆ ನಮಗೆ ಖುಷಿ ಆಗ್ತದೆ. ಯಾರೇ ಹಿರಿಯರು ಬಂದ್ರು ಅವರು ನಮಸ್ತೆ ಸುಪ್ರಭಾತಂ ಹೇಳಿ. ಅದು ಕೂಡ ನೀವು ಆಮೇಲೆ ಅವರಿಗೆ ಕ್ಲಾಸ್ ಪ್ರಾರಂಭ ಆಗೋದು. ಇದು ಡೇ ಕೇರ್ ಅಲ್ಲ, ಅಥವಾ ಮಕ್ಕಳನ್ನು ನೋಡಿಕೊಳ್ಳುವ ಕೇಂದ್ರ ಅಲ್ಲ. ಆ ವಯಸ್ಸಿನ ಮಕ್ಕಳ ಮನಸ್ಥಿತಿಗೆ ಬೇಕಾದಂತಹ ಸಂಸ್ಕಾರದ ಜೊತೆಗೆ ನಾವು ಅಕ್ಷರಗಳನ್ನೆಲ್ಲ ಹೇಳಿಕೊಡ್ಲಿಕ್ಕೆ ಅದನ್ನು ಅವರಿಗೆ ತಿಳಿಸಿಕೊಡುವುದು. ಹಾಗಾಗಿ ರಜೆ ಸಮಯದಲ್ಲಿ ರಜೆ ಅವರಿಗೆ ಬೆಳಿಗ್ಗೆ 9:30 ಇಂದ 12:30ವರೆಗೆ ಅವರಿಗೆ ಅವರ ಪಾಠ ಪಟ್ಟಿ ಅವರ ಮಟ್ಟದ್ದಿದೆ. ಭಜನೆ, ಮಂಕುತಿಮ್ಮನ ಕಗ್ಗ, ಸುಭಾಷಿತ, ಅಮೃತ ವಚನ, ಅಮೃತ ಬಿಂದು ಇವೆಲ್ಲವನ್ನು ಅವರಿಗೆ ಹೇಳಿಕೊಡ್ಲಿಕ್ಕುಂಟು. ಹೇಳಿಕೊಡುವುದಂದ್ರೆ ಕೂರಿಸಿ ಹೇಳಿಕೊಡುವುದಲ್ಲ. ನಮ್ಮ ಶಿಶು ಮಂದಿರದ ಕ್ರಮ ಹೇಗೆ ಅಂತಂದ್ರೆ ಮಾತಾಜಿ ಬಾಯಿ ಮುಚ್ಚಲಿಕ್ಕಿಲ್ಲ, ಅವರು ಹೇಳ್ತಾನೇ ಇರುವುದು. ಮಕ್ಕಳು ಆಡ್ತಾರೆ, ಕುಣಿತಾರೆ, ಅಳುವವರು ಸ್ವಲ್ಪ ದಿವಸ ಅಳ್ತಾರೆ, ಅವ್ರ ಜಮಖಾನ ಉಂಟು ಎಲ್ಲ ಹಾಕಿ ಕೂತ್ಕೊಳ್ತಾರೆ. ಮಾರನೇ ದಿವಸ ಅವರೇ ಅದನ್ನು ಮಾಡ್ಕೊಂಡು ಹತ್ಕೊಂಡಿರ್ತಾರೆ. ಮತ್ತೆ ಅದರ ಮಾರನೇ ದಿವಸ ಮಾತಾಜಿ ನಿಲ್ಲಿಸಿದರೆ ಮುಂದಿನದನ್ನು ಅವರು ಹೇಳ್ತಾರೆ. ಹೀಗೆ ಬರುವುದಷ್ಟೇ. ಮಕ್ಕಳನ್ನು ನಾವು ಕೂತುಕೊಳಿಸಿ ಪಾಠ ಮಾಡುದು ಅಂತ ಬಹಳ ಆಟ ಆಡೋಗ್ಲೇ ಬರ್ತದೆ ಅವರಿಗೆ. ಚಟುವಟಿಕೆಗಳೆಲ್ಲ ಚಟುವಟಿಕೆಗಳು ಹೌದೌದು, ಚಟುವಟಿಕೆಗಳ ಮೂಲಕ ಅವರಿಗೆ ಹೇಳ್ತೇವೆ. ಆಮೇಲೆ ನವರಾತ್ರಿ ಬಂದಾಗ ಅವರಿಗೊಂದು ನಾವು ಬರೆಹವನ್ನು ಹಿಡಿಸ್ತೇವೆ, ಅಕ್ಷರಗಳನ್ನು. ಆಮೇಲೆ ಅವರಿಗೆ ಶಬ್ದಗಳ ಪರಿಚಯ ಮಾಡುವಾಗ ಕನ್ನಡ, ಸಂಸ್ಕೃತ, ಇಂಗ್ಲಿಷ್ 3ರಲ್ಲಿ ನಾವು ಮಾಡ್ತೇವೆ. ಹೀಗೆ ಶಿಶು ಮಂದಿರದ ಸಾರ್ವಜನಿಕ ಚಟುವಟಿಕೆ ಎನ್ನುವಂಥದ್ದು ಒಂದು ಅಷ್ಟಮಿ, ಇನ್ನೊಂದು ದೀಪ ಪೂಜನಾ ಕಾರ್ಯಕ್ರಮ ಅಂತ ಮಾಡ್ತೇವೆ. ಮತ್ತೆಲ್ಲ ಪ್ರತಿ ತಿಂಗಳು ಶಿಶು ಮಂದಿರದಲ್ಲಿ ಚಟುವಟಿಕೆ ನಡೀತದೆ. ದೀಪ ಪೂಜನ ಅಂದರೆ ನಾವು ಭಾರತೀಯರು ಪೂಜೆಯನ್ನು ಮಾಡುವಂಥ ಆ ಸಂಸ್ಕೃತಿ ಇದೆ ನಮ್ಮಲ್ಲಿ. ಆಗ ಅದಕ್ಕೆ ಮಂತ್ರಗಳು ಇತ್ಯಾದಿಗಳೆಲ್ಲ ಇಲ್ಲದೆ ಒಂದು ಸಂಪೂರ್ಣ ಶುದ್ಧ ಮನಸ್ಸಿನಲ್ಲಿ ಕೂತು ಒಂದು ದೀಪ ಹಚ್ಚಿ ನಾವು ಅಕ್ಷತೆಯೋ, ಕುಂಕುಮ, ಅರಸಿನ ಇತ್ಯಾದಿ ಹೂ ಎಲ್ಲ ಬಳಸ್ತೇವೆ. ಅದರ ಅರ್ಥ ಏನು, ಯಾಕೆ ನಾವು ಮಾಡಬೇಕು ಎಂಬುದನ್ನು ಒಂದು ಅರ್ಧ ಗಂಟೆಯಲ್ಲಿ ಅದನ್ನು ಹೇಳಿಕೊಡುವಂಥದ್ದು. ಎಲ್ಲರೂ ಪ್ರತಿಯೊಬ್ಬರೂ ಅದನ್ನು ಮಾಡೋದು ಮಾಡಿ ಅದರ ಬಗ್ಗೆ ಅರ್ಥ. ಏಕೆ ನಮಗೆ ಬರುವಂಥದ್ದು ಯಾವಾಗಲೂ ಕಾಸರಗೋಡು ತಾಲೂಕಿನ ಬೆಳ್ಳೂರು ಎನ್ನುವಲ್ಲಿಂದ ಪುಂಡರೀಕಾಕ್ಷಣ್ಣ ಅವರು ಅದನ್ನು ಅದ್ಭುತವಾಗಿ ಅದನ್ನು ಹೇಳಿಕೊಡ್ತಾರೆ. ಇಷ್ಟು ವರ್ಷ ನಮಗೆ ಅವರೇ ಬಂದದ್ದು, ಈ ವರ್ಷವನ್ನು ಅವರನ್ನೇ ಕರೆಯುವುದು. ಯಾಕೆಂದ್ರೆ ಅದನ್ನು ಹೇಳಿಕೊಡ್ಲಿಕ್ಕೆ ಎಲ್ಲರಿಗೆ ಬರ್ಲಿಕ್ಕಿಲ್ಲ. ಅದನ್ನು ನಾವು ಆ ದೀಪ ಭೋಜನದಲ್ಲಿ ಹೇಳಿಕೊಡೋದು. ಮೊದಲಿನ ವರ್ಷ ಸುಮಾರು 400 ಜನರವರೆಗೆ ಆಗಿದ್ರು. ಆ ಒಂದು ತಂತ್ರ ಅದು ಮಕ್ಕಳು ಯಾರು ಬೇಕಾದರೂ ಮಾಡಬಹುದು. ಅದನ್ನು ನಾವು ಹೇಳಿಕೊಡುವುದು ಅಂತ ಅಷ್ಟೇ. ಆಮೇಲೆ ಪ್ರತಿ ತಿಂಗಳ ಹಬ್ಬ ಹರಿದಿನಗಳೆಲ್ಲ ಶಿಶು ಮಂದಿರದಲ್ಲಿ ಮಾಡ್ತೇವೆ. ಶಿಶು ಮಂದಿರದ ಇನ್ನೊಂದು ಏನು ಅಂತಂದ್ರೆ ಮಾತೃ ಮಂಡಳಿ ಅಂತ ಮಾಡ್ಕೊಂಡಿದ್ದೇವೆ. ಬಾಲಗೋಕುಲ ಅಂತ ಇದೆ. ಇದು ಶಿಶು ಮಂದಿರದ ವಿಕಾಸಗಳು. ಬಾಲಗೋಕುಲ ಅಂದರೆ 5 ವರ್ಷದಿಂದ ಮೇಲ್ಪಟ್ಟ 9ನೇ ತರಗತಿ ಮಕ್ಕಳು ಶನಿವಾರ 2:30 ಇಂದ 3:30 1 ಗಂಟೆ. ಇದು ಯಾವುದು ಕೂಡ ಫೀಸಿನ ವ್ಯವಸ್ಥೆಗಳಲ್ಲವೇ ಅಲ್ಲ. ಅಲ್ಲಿ ಮಾತಾಜಿ ಈ ಸಂಸ್ಕಾರ ಶಿಕ್ಷಣದ್ದೇ ಮುಂದುವರಿದ ಶಿಕ್ಷಣವನ್ನು ಅವರಿಗೆ ಹೇಳಿಕೊಡ್ತಾರೆ. ನಮ್ಮ ಅಷ್ಟಮಿಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಆ ಮಕ್ಕಳು ನಮ್ಮ ಜೊತೆಗೆ ಎಲ್ಲ ಭಾಗಿಯಾಗ್ಲಿಕ್ಕೆ ಉಂಟು. ಅಂದರೆ ಆ ಮಕ್ಕಳಲ್ಲಿ ಶಿಕ್ಷಣ ಉಳಿಬೇಕು ಅನ್ನುವಂಥದ್ದು. ಮಾತೃಮಂಡಳಿ ಅನ್ನುವಂಥದ್ದು ಶಿಶು ಮಂದಿರದ ಮಾತೆಯರು ಮಾತ್ರ ಅಲ್ಲ, ಎಲ್ಲ ಊರಿನ ಯಾವ ಮಾತೆಯರು ಬರಬಹುದು. ಅಲ್ಲಿ ವಾರಕ್ಕೊಂದು ಸತಿ ಸೇರುವುದು, ನಮಗೆ ಬೇಕಾದಂಥ ವಿಷಯಗಳು 1 ಗಂಟೆ ಹೊತ್ತು ಅಷ್ಟೇ. ರಾಮರಕ್ಷಾ ಸ್ತೋತ್ರ ಕಲಿತೊಮ್ಮೆ, ವಿಷ್ಣು ಸಹಸ್ರನಾಮ ಕಲಿತು. ಈಗ ಭಗವದ್ಗೀತೆಗಳ ವರ್ಷದಿಂದ ನಾನೇ ಮಾಡ್ತಾ ಇದ್ದೇನೆ. ಯಾಕೆಂತಂದರೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ನೀರ್ಚಾಲ್ ಶಾಲೆಯಲ್ಲಿ ನನಗೆ ವರ್ಷದಲ್ಲಿ 2 ಸತಿ ನಮಗೆ ಭಗವದ್ಗೀತೆ ಕಲೀಲಿಕ್ಕೆ ಅವಕಾಶ ಇತ್ತು. ಒಂದು ಎಡನೀರು ಮಠದಿಂದ, ಇನ್ನೊಂದು ಮಂಜೇಶ್ವರ ದೇವಸ್ಥಾನದಿಂದ. ₹1 ಮತ್ತು ₹2 ಸಿಗುವ ಆಸೆಯಲ್ಲಿ ನಾವಾಗ ಒಂದೊಂದು ಅಧ್ಯಾಯ ಕಲಿತಾ ಇತ್ತು. ಅದರ ಪ್ರಯೋಜನ ನಾನು ಈಗ ಪಡ್ಕೊಂಡಿದ್ದೇನೆ, ನಾನು ಮಾಡ್ತಾ ಇದ್ದೇನೆ. ಹಾಗೆ ಆ ಮಾತೆಯರಿಗೆ ಭಜನೆ ಬಗ್ಗೆ ಭಗವದ್ಗೀತೆ, ಹೀಗೆ ಯಾವುದಾದ್ರು ಉಪಯುಕ್ತ ವಿಷಯಗಳು ನಾವು ಅಲ್ಲಿ ಯಾರನ್ನಾರು ಬರಲಿಕ್ಕೆ ಹೇಳಿ ಕೂಡ ಮಾಡ್ತಾ ಇದ್ದೇವೆ. ಇದೆಲ್ಲ ಶಿಶು ಮಂದಿರದ ಸುತ್ತಮುತ್ತಲಾಗುವಂತಹ. ಖಂಡಿತ ಮೇಡಮ್. ಅದ್ರ ಕೊನೆಯದಾಗಿ ಬಹಳಷ್ಟು ಖುಷಿ ಆಯ್ತು ಮೇಡಮ್. ನೀವು ಬಿಡು ಮಾಡಿಕೊಂಡು ನಮ್ಮೊಂದಿಗೆ ಬಂದು ಸೇರಿದ್ದೀರಿ. ಅದೇ ರೀತಿ ನನಗೊಂದು ಪ್ರಶ್ನೆ ಮೇಡಮ್, ನೀವು ಸಂಗೀತ ಕಲ್ತಿದ್ದೀರಿ, ಹಾಡ್ತೀರಿ, ಮಕ್ಕಳಿಗೆ ಕಲಿಸ್ತೀರಿ. ಮುಖ್ಯವಾಗಿ ನೀವು ಹಾಡಲಿಕ್ಕೆ ವೇದಿಕೆ ಹೋಗಿ ನಿಮಗೆ ಯಾವತ್ತಾರು ಅನಿಸಿದೆ ಮೇಡಮ್, ನಾನು ಒಂದು ಸಮಯದಲ್ಲಿ ಧೈರ್ಯ ಮಾಡಿ ಹಾಡಿದ್ದರೆ, ಅಂದರೆ ವೇದಿಕೆ ಏರಿ ಹಾಡಿದ್ರೆ ಒಂದು ಒಳ್ಳೇದಿತ್ತು ಅಂತ ಅನಿಸಿದೆ ಮೇಡಮ್ ನಿಮಗೆ ಯಾವತ್ತಾರು? ಹಾಗೆ ನನಗೆ ಅನಿಸಿದ್ದಿಲ್ಲ. ಯಾಕೆ ಅನಿಸಿದ್ದಿಲ್ಲ ಅಂತಂದರೆ, ನಾನು ಆವಾಗ ಕಲಿಯುವ ಸಮಯದಲ್ಲಿ ವೇದಿಕೆಗಳ ಇಲ್ಲ, ಆದರೆ ಕಾಂಪಿಟೇಷನ್ಗಳು ಅದೊಂದನ್ನು ಹೇಳಬೇಕು. ನಾನು ಕೇರಳದಲ್ಲಿ ಯಾವಾಗ ಕಾಸರಗೋಡಲ್ಲಿ ಕಲಿತಾ ಇರುವಾಗಲೇ, ಈಗ ಇಲ್ಲಿ ಪ್ರತಿಭಾ ಕಾರಂಜಿ ಅಂತ ಏನಿದೆ, ನಾನು ಸಣ್ಣದಿರುವಾಗಲೇ ಕಲೋತ್ಸವ ಅಂತ ಇತ್ತು. ನಾವು ಪಾಹಿ ಪಾರ್ವತ ನಂದಿನಿ ಮಾಮಯ್ಯ ನಾವು ಇಬ್ಬರು ಡ್ಯಾನ್ಸ್ ಮಾಡಿಕೊಂಡು ಜಿಲ್ಲಾ ಮಟ್ಟಕ್ಕೆಲ್ಲ ಹೋಗಿದ್ದೇವೆ. ಹೌದು, ಆವಾಗ ಸ್ಪರ್ಧೆಗಳಿಗೆ ಹೋಗಿ ಹಾಡೋದು ಅದಿತ್ತಷ್ಟು ಹೊತ್ತು. ಈ ಕಚೇರಿ ಎನ್ನುವಂಥದ್ದು ಒಂದು ಸರ್ತಿ ಸಣ್ಣದಿರುವಾಗ ನಮ್ಮ ಶಾಲೆಯಲ್ಲಿ ನಮಗೆ ಹಾಡಲಿಕ್ಕೆ ಇತ್ತು, ಒಂದು ಅರ್ಧ ಗಂಟೆ.
ಮತ್ತು ಉಳಿದಂತೆ ನನಗೆ ಮಧ್ಯದಲ್ಲಿ ಬಿಟ್ಟೋಯ್ತು. ಕೇಳುವ ಆಸಕ್ತಿ, ಕೇಳಿದಾಗ ಇರುವಂಥ ಒಂದು ಸಂತಸ, ರಾಗ ಅರ್ಥ ಆಗಬೇಕೆನ್ನುವಂಥದ್ದೊಂದು ಅದೆಲ್ಲ ತುಂಬ ಇತ್ತು. ಆಮೇಲೆ ನಾನು ಆ ಒದ್ದಾಟ ಮಾಡಿ ಹೋಗಿ ವೇದಿಕೆಯಲ್ಲಿ ಹಾಡಿ ನಾನು ಅದು ಮಾಡೋದಕ್ಕಿಂತ ನನಗೆ ಪಾಠ ಮಾಡೋದಕ್ಕಿಂತ ಸಂತಸ ಸಿಗ್ತದೆ. ಪಾಠ ಮಾಡೋದಕ್ಕಿಂತಲೇ ನಾನು ಹಾಡಿ ಹೇಳಿಕೊಟ್ಟದನ್ನು ಮಕ್ಕಳು ಹಾಡ್ತಾರಲ್ಲ ವೇದಿಕೆಯಲ್ಲಿ, ಅದು ಕೇಳುವಾಗ ತುಂಬ ಸಂತೋಷ ಆಗಲಿ ಮೇಡಮ್. ನಿಮ್ಗೆ ಸಂತೃಪ್ತಿ ಅಲ್ಲ. ಅದೇ ರೀತಿ ಮೇಡಮ್, ಕೊನೆಯದಾಗಿ ವೀಕ್ಷಕರಿಗೆ 2 ಮಾತು ಹೇಳ್ಬೇಕಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ವೀಕ್ಷಕರಿಗೆ ನಾನು ತುಂಬ ಸಣ್ಣವಳು ಆ ವಿಷಯದಲ್ಲಿ, ಆದರೂ ಕೂಡ ನಮ್ಮ ಒಂದು ಬಾಲ್ಯ ಏನಿದೆ, ಬಾಲ್ಯ ಪ್ರಾಥಮಿಕ ಶಿಕ್ಷಣಗಳೇನಿವೆ ಅಲ್ಲಿ ನಮಗೆ ಸಿಕ್ಕಿದಂಥ ಯಾವುದೇ ಶಿಕ್ಷಣ ಇರಲಿ, ಯಾಕೆಂದರೆ ನಮ್ಮ ಈ ಫಾರ್ಮಲ್ ಎಜುಕೇಷನ್ ಏನಿದೆ ಈಗ ನಾವು ಅದಕ್ಕೆ ಹೆಚ್ಚು ಒತ್ತಾಗಿದೆ. ಹಿಂದಿನ ಕಾಲದಲ್ಲಿ ಅದರ ಜೊತೆಗೆ ಉಳಿದ ಶಿಕ್ಷಣಕ್ಕೆ ಅವಕಾಶ ಕಡಿಮೆ ಇದ್ದಿರ್ಬೋದು, ಆದರೆ ಆ ಶಿಕ್ಷಣ ಸಿಕ್ಕಿದವರ ಜೀವನವನ್ನು ನೋಡುವಾಗ ನಮಗೆ ಇವತ್ತು ಅವರ ವ್ಯಕ್ತಿತ್ವ ರೂಪುಗೊಂಡದ್ದು ನಮಗೆ ಗೊತ್ತಾಗ್ತಾ ಇದೆ. ಅದರಿಂದ ನನ್ನ ಒಂದು ಅನಿಸಿಕೆ ಏನು ಅಂತಂದರೆ, ದಯವಿಟ್ಟು ಎಲ್ಲ ಪೋಷಕರಾಗಲಿ ಹೆತ್ತವರಾಗಲಿ ಅಥವಾ ನಾವು ನಮ್ಮ ಸಮಾಜದ ಒಂದು ಬದ್ಧತೆ ಏನಿದೆ ಅಂತಂದರೆ, ಯಾವುದೇ ಮಗುವಿಗೆ ಬಾಲ್ಯ ಮನೆಯಿಂದ ತೊಡಗಿ ಅವರ ಪ್ರೌಢ ಶಿಕ್ಷಣದವರೆಗೆ ಅವರಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲ ಅವಕಾಶಗಳನ್ನು ನಾವು ಮಾಡಿಕೊಟ್ಟಾಗ ಆ ಮಗು ಒಳ್ಳೆಯ ರೀತಿ ಒಳ್ಳೆಯ ಪ್ರಜೆಯಾಗಿ ಸತ್ಪ್ರಜೆಯಾಗಿ ಅವರ ದಾರಿಯನ್ನು ಚೆನ್ನಾಗಿ ಅವರು ಹುಡುಕಿಕೊಳ್ಳುವ ಹಾಗೆ ಖಂಡಿತ ಬೆಳೆಯುತ್ತದೆ. ನಮ್ಮ ಈಗಿನ ಹೊಸ ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸ ಬೇಕೇ, ಸಂಶಯವೇ ಇಲ್ಲ. ಅದರ ಬದ್ಧತೆ ಉಳಿದದ್ದಕ್ಕೆ ಕಡಿಮೆ, ಅಥವಾ ಅದೊಂದು ಎಂಥದ್ದು ಮೊಬೈಲ್ ನೋಡೋದಕ್ಕಿಂತ ಅದಕ್ಕೆ ಹೋಗಲಿ ಇದಕ್ಕೆ ಹೋಗಲಿ ಅನ್ನುವಂಥ ಒಂದು ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇವೆ. ಅದರ ಬದಲು ಆ ಮಗುವಿನಲ್ಲಿ ಸುಪ್ತವಾಗಿರುವಂಥ ಯಾವುದೇ ಒಂದು ವಿಷಯಕ್ಕೆ ಅದು ಎಷ್ಟೇ ಬರಲಿ, ಅದಕ್ಕಿಂತ ಹಾಡಲಿಕ್ಕೆ ಬರುವುದಿಲ್ಲ ರೀ, ನಮ್ಮ ಮನೆಗೆ ಬರುವಾಗ ಹೇಳ್ತಾರೆ ಹಾಡಲಿಕ್ಕೆ ಬರುವುದು ಬೇಡ, ಕೇಳಲಿಕ್ಕೆ ಗೊತ್ತಾಗ್ತದೆ. ಆ ಕೇಳಲಿಕ್ಕೆ ಗೊತ್ತಾಗ ಆ ಮಗು ಎಷ್ಟು ಬೆಳೀತದೆ. ಕೇಳುವುದು ಕೂಡ ಬಹುದೊಡ್ಡ ಒಂದು ಸಂಸ್ಕಾರ ಅದು. ಇಂಥದ್ದನ್ನು ನಮ್ಮ ಸಮಾಜ ಮಕ್ಕಳಿಗೆ ಮಾಡಿಕೊಡಬೇಕು, ವಿದ್ಯಾಸಂಸ್ಥೆಗಳು ಮಕ್ಕಳಿಗೆ ಮಾಡಿಕೊಡ್ತಾ ಇದೆ. ನಮ್ಮ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳಾಗಿರಲಿ, ಬೇರೆ ಬೇರೆ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಅಂಥದ್ದಕ್ಕೆ ಅವಕಾಶ ಈಗ ಮಾಡ್ತಾ ಇದೆ. ಆದರೆ ಎಲ್ಲ ಶಾಲೆಗಳಲ್ಲೂ ಕೂಡ ಇಂಥದ್ದೊಂದು ಬರುವ ಹಾಗಿರಬೇಕು, ಬರ್ತಾ ಇದ್ದದ್ದನ್ನು ಬೆಳೆಸುವಂತಾಗಬೇಕು. ಇದು ನಿರಾಶೆ ಅಲ್ಲ, ಯಾಕೆಂದರೆ ಇದೆ ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಅವಕಾಶವೂ ಹೆಚ್ಚಾಗಿದೆ, ಎಲ್ಲವೂ ಹೆಚ್ಚಾಗಿದೆ. ಈ ಥರದ ಒಂದು ವಾತಾವರಣವು ಮಗುವಿಗೆ ಸಹಜವಾಗಿ ಬರುವ ಹಾಗೆ ಅದು ಇರುವ ಹಾಗೆ ಮಾಡಬೇಕೆನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ನನ್ನ ಈ ಬಹಳ ಒಂದು ಸಣ್ಣ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಈ ಯು ಚಾನೆಲ್ನವರು ಕರೆದು ಸಂದರ್ಶಿಸಿದ್ದೀರಿ. ನನ್ನ ಯಥಾಮತಿಗೆ ಏನು ಸಿಕ್ಕಿದೆಯೋ ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಸರ್. ನಿಮಗೆ ತುಂಬ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನ್ನ ಗುರು ಹಿರಿಯರನ್ನು ಕೂಡ ಸ್ಮರಿಸ್ಕೊಳ್ತಾ, ಅವರ ಆಶೀರ್ವಾದ ಬಲದಿಂದ ನಾನು ಏನೇ ಒಂದೆರಡು ಕೆಲಸ ಮಾಡಿದ್ದೇನೆ ಅದು ಸಾಧ್ಯ ಆಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮಸ್ಕಾರ. ಆಗಲಿ ಮೇಡಮ್, ಭಾಳ ಖುಷಿ ಆಯಿತು ನಿಮ್ಮೊಂದಿಗೆ ಮಾತಾಡಿ. ಬಿಡು ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಹೋಗಿ ನಮ್ಮೊಂದಿಗೆ 1 ಗಂಟೆಗಳ ಕಾಲ ಮಾತಾಡಿದ್ರಿ ಕಲಾಂತರಂಗದಲ್ಲಿ. ಅದೇ ರೀತಿ ನಿಮ್ಮ ಅಂತರಂಗದ ವಿಷಯವನ್ನು ಭಾಳಷ್ಟು ತೆರೆದಿಟ್ರಿ. ನಿಮ್ಮ ಈ ಮಾತುಗಳು ಈಗಿನ ಯುವ ಜನತೆಗೆ ಸ್ಫೂರ್ತಿಯಾಗಲಿ ಅನ್ನೋ ನಿಟ್ಟಿನಲ್ಲಿ, ಅದೇ ರೀತಿ ಮುಂದಿನ ನಿಮ್ಮ ಸಂಸ್ಥೆ ಕೂಡ ಉತ್ತಮವಾಗಿ ನಡೆಯಲಿ. ಅದೇ ರೀತಿ ನಿಮ್ಮ ಶಿಶು ಮಂದಿರವು ಕೂಡ ಉತ್ತಮವಾದ ಒಂದು ಪ್ರಯತ್ನ, ಅದನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಿದ್ದೀರಿ. ಎಲ್ಲರಿಗೂ, ನಿಮ್ಮ ಎಲ್ಲ ಸಂಸ್ಥೆಗಳಿಗೂ ನಿಮಗೂ ಶುಭವಾಗಲಿ ಅನ್ನುವಂಥ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ ತಿಳಿಸುತ್ತಾ, ಹಾಗೆ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಕಲಾವಿದರು, ಸಂಗೀತ ಶಿಕ್ಷಕಿ, ಹಾಗೆ ಶಾಲೆಯಲ್ಲಿ ಕೂಡ ಅಧ್ಯಾಪಕಿಯಾಗಿ ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು ಉಮಾ ಮಹೇಶ್ವರಿ ಮೇಡಮ್ ಅವರು. ಅವರೊಂದಿಗೆ ಮಾತನಾಡಿದ್ವಿ, ಅವರ ಮನದ ವಿಷಯವನ್ನು ತಿಳಿದ್ವಿ. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.